ಇವುಗಳೆಲ್ಲ ಅಗತ್ಯ. ಹಾಗಲ್ಲದೆ ಮತ್ತೊಂದು ಆಲ್ಟರ್ನೇಟಿವ್ ಪಾತ್ ಅಥವಾ ಪ್ಯಾರಲಲ್ ಪಾತ್, ಸಮಾನಾಂತರವಾಗಿರ್ತಕ್ಕಂಥ ಮತ್ತೊಂದು ಮಾರ್ಗ ಯಾವುದು? ಈಶ್ವರ ಪ್ರಣಿಧಾನ. ಇದೆಲ್ಲ ಒಂದೂ ಆಗಲ್ಲ ನನ್ನ ಕೈಲಿ. ಯಮ, ನಿಯಮ, ಪ್ರಾಣಾಯಾಮ, ಆಸನ ಇದೆಲ್ಲ ಯಾವುದೂ ಆಗಲ್ಲ. ಆದರೆ ನಾನು ಪೂರ್ಣವಾಗಿ ಭಕ್ತಿ ಇದೆ, ನನ್ನನ್ನು ನಾನು ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಿಸ್ಕೊಂಡ್ಬಿಡ್ತೀನಿ. ಅವನ ಇಚ್ಛೆ ಏನಿದೆಯೋ ಅದೇ ನನ್ನ ಇಚ್ಛೆ. ನನ್ನ ಸ್ವಂತ ಆಸೆ ಆಕಾಂಕ್ಷೆ ಯಾವುದೂ ನನಗಿಲ್ಲ. ಆ ಭಗವಂತನ ಇಚ್ಛೆಯಂತೆ ನಡ್ಕೊಳ್ಳೋದೆಷ್ಟೋ ಅಷ್ಟೇ ನನ್ನ ಜೀವನದ ಗುರಿ ಅಂತ ಹೇಳಿ ಸಂಪೂರ್ಣವಾಗಿ ಆತ್ಮಾರ್ಪಣೆ ಮಾಡ್ಕೊಂಡ್ಬಿಡ್ತಕ್ಕಂಥದ್ದು ಈಶ್ವರನಿಗೆ. ಇದು ಈಶ್ವರ ಪ್ರಣಿಧಾನ. ಇದು ಒಂದೇ ಇದ್ದರೆ ಸಾಕು ಮನುಷ್ಯನಿಗೆ. ಇದರ ಮೂಲಕವೇ ಅವನು ಎಲ್ಲ ಸದ್ಗುಣಗಳನ್ನು ಪಡ್ಕೊಳ್ತಾನೆ. ಈಶ್ವರನಿಗೆ ನಾನು ಅಸತ್ಯ ಹೇಳಿದ್ರೆ ಇಷ್ಟ ಆಗೋಲ್ಲ, ಆದ್ದರಿಂದ ನಾನು ಸತ್ಯವನ್ನೇ ನುಡಿತೇನೆ. ನಾನು ಹಿಂಸೆ ಮಾಡಿದ್ರೆ ಈಶ್ವರನಿಗೆ ಇಷ್ಟ ಆಗಲ್ಲ, ನಾನು ಹಿಂಸೆ ಮಾಡೋದಿಲ್ಲ. ನಾನು ಬ್ರಹ್ಮಚರ್ಯದಿಂದ ಇದ್ದರೆ ಪೂರ್ಣವಾಗಿ ನನ್ನ ಗಮನವನ್ನು ಅವನ ಕಡೆಗೆ ಹರಿಸೋಕೆ ಸಾಧ್ಯ. ಅದರಿಂದ ಬ್ರಹ್ಮಚರ್ಯವನ್ನು ಅಭ್ಯಾಸ ಮಾಡ್ತೇನೆ. ಪರಿಶುದ್ಧನಾಗಿರಬೇಕು. ನನ್ನ ದೇವರನ್ನ ನಾನು ಒಲಿಸ್ಕೋಬೇಕಾದ್ರೆ ಅದರಿಂದ ಶೌಚ ಬೇಕು ನನಗೆ. ಏನೇ ಕಷ್ಟ ಬರಲಿ ಎಲ್ಲವೂ ಆ ಭಗವಂತನ ಪ್ರಸಾದವೇ. ಆದ್ದರಿಂದ ನಾನು ಸದಾ ತೃಪ್ತನಾಗಿರ್ತೀನಿ, ಸದಾ ಸಂತೋಷದಿಂದ ಕೂಡಿರ್ತೀನಿ. ನನ್ನಲ್ಲಿ ದುಃಖ ಅಸಮಾಧಾನ ಒಂದೂ ಇಲ್ಲ, ಮುಂದೂ ಬರೋಕ್ಕೆ ಸಾಧ್ಯ ಇಲ್ಲ. ಅವನ ಇಷ್ಟ ಪ್ರಕಾರ ನಾನು ನಡ್ಕೊಂಡು ಹೋಗ್ತೀನಿ. ಅವನು ಈ ಜಗತ್ತನ್ನು ಸೃಷ್ಟಿಸಿದ್ದಾನೆ. ಅವನು ಯಾವ ಒಂದು ನಿಯಮಕ್ಕೆ ಅನುಸಾರವಾಗಿ ಜಗತ್ತನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾನೋ ಆ ನಿಯಮಕ್ಕೆ ನಾನು ಬದ್ಧನಾಗಿದ್ದೇನೆ. ಆ ನಿಯಮದಂತೆ ನಾನು ನಡ್ಕೊಂಡು ಹೋಗ್ತೇನೆ. ಇದಲ್ಲದೆ ನನ್ನ ಸ್ವಂತ ಇಚ್ಛೆ ಬೇರೆ ಏನೂ ಇಲ್ಲ ಅಂತ ಹೇಳಿ ತನ್ನನ್ನು ತಾನು ಸಂಪೂರ್ಣವಾಗಿ ಈಶ್ವರ ಇಚ್ಛೆಗೆ ಅರ್ಪಣೆ ಮಾಡ್ಕೊಂಡ್ಬಿಡ್ತಾನೆ. ಇದು ಈಶ್ವರ ಪ್ರಣಿಧಾನ. ಇದನ್ನು ಮಾಡಿಕೊಂಡ್ರೆ ಕ್ರಮಕ್ರಮವಾಗಿ ಅವನಲ್ಲಿರ್ತಕ್ಕಂಥ ದೋಷ, ದೌರ್ಬಲ್ಯ ಇವೆಲ್ಲವೂ ಕೂಡ ಕರಗು ಹೋಗುತ್ತೆ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ನಮ್ಮ ಎಲ್ಲ ಕಷ್ಟಗಳಿಗೂ ಕಾರಣವಾಗಿರ್ತಕ್ಕಂಥದ್ದು ಅವಿದ್ಯಾ ಅಂತ ಹೇಳ್ತಾರೆ. ಪಂಚಕ್ಲೇಶಗಳನ್ನು ಹೇಳ್ತಾರೆ ಪತಂಜಲಿಯವರು. ಆ 5 ಕ್ಲೇಶಗಳಿಂದ ನಮಗೆ ದುಃಖ ಆಗ್ತಾ ಇರ್ತಕ್ಕಂಥದ್ದು ಈ ಪ್ರಪಂಚದಲ್ಲಿ. ಯಾವುದಪ್ಪ 5 ಕ್ಲೇಶಗಳು ಅಂತ ಹೇಳಿದ್ರೆ ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ಅಭಿನಿವೇಶ. ಅವಿದ್ಯಾ ಅಂತ ಹೇಳಿದ್ರೆ ಅಜ್ಞಾನ. ಅದು ಎಲ್ಲಕ್ಕಿಂತಲೂ ಮೂಲಭೂತವಾಗಿರ್ತಕ್ಕಂಥ ದೋಷ. ಕ್ಲೇಶಕ್ಕೆ ಅದೇ ಮುಖ್ಯವಾಗಿರ್ತಕ್ಕಂಥ ಕಾರಣ. ಅವಿದ್ಯಾ ಅಂತ ಹೇಳಿದ್ರೆ ನಾನು ಆ ಭಗವಂತನಿಂದ ಬಂದಿದ್ದೇನೆ, ನಾನು ಅವನ ಒಂದು ಅಂಶ, ನಾನು ಅವನು ಒಂದೇ, ನನ್ನದೇನು ಪ್ರತ್ಯೇಕತೆ ಇಲ್ಲ, ನಾನು ಪ್ರತ್ಯೇಕವಾಗಿ ಅಸ್ತಿತ್ವದಲ್ಲಿಲ್ಲ, ಅವನೇ ನಾನು, ನಾನೇ ಅವನು ಅನ್ನೋ ಒಂದು ತಿಳುವಳಿಕೆಯನ್ನು ಸ್ವಾನುಭವದಿಂದ ಕೊಡ್ತಕ್ಕಂಥದ್ದು. ಸ್ವಾನುಭವದಿಂದ ಅಂದರೆ ನಮ್ಮ ಪ್ರಜ್ಞೆ ಮೇಲ್ಮೇಲಕ್ಕೆ ಏರ್ತಾ ಏರ್ತಾ ಈ ಕೆಳಗಿನ ಶರೀರಗಳಿಂದ ಅದು ಬಿಡಿಸ್ಕೊಳ್ಳುತ್ತೆ. ಈ ಸ್ಥೂಲ ದೇಹ ನಾನು ಅನ್ನೋ ಒಂದು ಭ್ರಮೆ ಹೊರಟು ಹೋಗುತ್ತೆ. ಆಮೇಲೆ ನನ್ನ ರಾಗ ದ್ವೇಷಗಳು ನಾನು ಅನ್ನೋ ಭಾವನೆ ಹೊರಟು ಹೋಗುತ್ತೆ. ಕೊನೆಗೆ ಈ ಮನಸ್ಸು ನಾನು ಅಂತ ಹೇಳಿ ಅದರ ಜೊತೆಯಲ್ಲಿ ನಾವು ಏಕೀಕರಿಸ್ಕೊಂಡಿದ್ದೇವೆ, ಆ ಭಾವನೆಯೂ ಕಳಚಿ ಹೋಗುತ್ತೆ. ಈ ಮನಸ್ಸು ನಾನಲ್ಲ, ನಾನು ಇದಕ್ಕಿಂತಲೂ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಆತ್ಮ, ಆ ಭಗವಂತನ ಒಂದು ತುಣುಕು ನಾನು, ಅವನ ಒಂದು ಅಂಶ ಅಂತ ಹೇಳಿ ಕ್ರಮಕ್ರಮವಾಗಿ ನಮ್ಮ ಪ್ರಜ್ಞೆ ಮೇಲಕ್ಕೆ ಏರ್ತಾ ಏರ್ತಾ ಅದು ಬುದ್ಧಿದೇಹ, ಅನಂತರ ಆತ್ಮದೇಹ, ಹೀಗೆ ಏರ್ತಾ ಹೋದಾಗ ಸ್ವಾನುಭವ ಬರುತ್ತೆ. ಆತ್ಮದೇಹಕ್ಕೆ ಏರೋ ವೇಳೆಗೆ ಪ್ರಜ್ಞೆಗೆ ಅಷ್ಟೊತ್ತಿಗೆ ಅವನು ಜೀವನ್ಮುಕ್ತನಾಗಿರ್ತಾನೆ. ಆ ವೇಳೆಗೆ ನಾನು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ, ಪ್ರತ್ಯೇಕತಾ ಭಾವ ಸಂಪೂರ್ಣವಾಗಿ ನಾಶವಾಗಿ ಹೋಗಿರುತ್ತೆ. ಬುದ್ಧಿದೇಹಕ್ಕೆ ಪ್ರಜ್ಞೆ ಏರಿದಾಗಲೇ ಪ್ರತ್ಯೇಕತೆಯ ಭಾವ ಹೊರಟೋಗುತ್ತೆ, ಏಕತೆಯ ಮನೋಭಾವ ಮೂಡಿಬಿಟ್ಟಿರುತ್ತೆ. ಈ ಏಕತೆಯ ಮನೋಭಾವ ನಮ್ಮಲ್ಲಿ ಬರಬೇಕಾದ್ರೆ, ಸ್ವಾನುಭವದಿಂದ ಬರಬೇಕಾದ್ರೆ, ಬುದ್ಧಿ ಲೋಕಕ್ಕಾದರೂ ನಮ್ಮ ಪ್ರಜ್ಞೆಯನ್ನು ಏರಿಸೋದಕ್ಕೆ ನಾವು ಕಲಿಬೇಕು. ಅದಕ್ಕೆ ಪರಿಪೂರ್ಣವಾಗಿರ್ತಕ್ಕಂಥ ನಿಸ್ವಾರ್ಥ ಪ್ರೇಮ, ನಿಸ್ವಾರ್ಥವಾಗಿ ಎಲ್ಲರಿಗೂ ಕೂಡ
ಎಲ್ಲರ ಕಡೆಗೂ ಪ್ರೇಮ ಧಾರಾಕಾರವಾಗಿ ಹರಿದು ಹೋಗ್ತಾ ಇರಬೇಕು. ಭಗವಂತನ ಪ್ರೇಮ ಹೇಗೆ ಎಲ್ಲರ ಕಡೆಗೂ ಹರಿತಾ ಇದೆಯೋ, ಇವನು ಕೆಟ್ಟವನು, ಇವನು ಒಳ್ಳೆಯವನು, ಇವನು ಹೊಂಡ ಕುಡುಕ, ಇವನು ಕೊಲೆಗಾರ, ಇವನು ಸತ್ಪುರುಷ, ಯಾವ ಭೇದವೂ ಇಲ್ಲ. ಎಲ್ಲರ ಕಡೆಗೂ ಅವನ ಪ್ರೇಮ ಹರಿತಾ ಇದೆ. ಎಲ್ರಿಗೂ ಅವನು ಜೀವ ಚೈತನ್ಯ ಕೊಡ್ತಾ ಇದ್ದಾನೆ, ಎಲ್ರಿಗೂ ಪೋಷಣೆ ಕೊಡ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಈ ಸಾಧಕನ ಪ್ರೇಮ ಎಲ್ಲ ಸಮಸ್ತ ಜೀವಿಗಳಿಗೆ ಕಡೆಗೊಂಡವನು ಒಂದೇ ಸಮನೆ ಹರಿತಾ ಇರಬೇಕು. ಕರುಣೆ ಅನ್ನೋದು ತುಂಬಿ ತುಳುಕ್ತಾ ಇರಬೇಕು. ಇಂತಹ ಒಂದು ಸ್ಥಿತಿಯನ್ನು ಮುಟ್ಟಿದಾಗ ನಮ್ಮ ಬುದ್ಧಿ ಪ್ರಜ್ಞೆ ಎಚ್ಚರಗೊಳ್ಳೋದಕ್ಕೆ ಪ್ರಾರಂಭ ಆಗುತ್ತೆ. ಸ್ವಾರ್ಥ ಅನ್ನೋದು ಸಂಪೂರ್ಣವಾಗಿ ಹೊರಟು ಹೋಗಬೇಕು. ನಾನು ಅನ್ನೋ ಭಾವ ಕರವು ಹೋಗ್ಬೇಕು. ನಾನು ಅನ್ನೋ ಭಾವ ಎಲ್ಲಿದೆ? ನಾನು ಅನ್ನೋದಕ್ಕೆ ಮೂಲ ಯಾವುದು? ಯಾವಾಗ ನಮಗೆ ದೇಹಗಳು ಪ್ರಾಪ್ತಿಯಾಯಿತೋ, ಆತ್ಮ ಮೇಲಿಂದ ಕೆಳಗಿಳಿಯೋಕೆ ಪ್ರಾರಂಭ ಮಾಡಿದ್ನು, ದೇಹಗಳನ್ನ ಕಟ್ಕೊಳ್ಳೋಕೆ ಶುರು ಮಾಡಿದ್ನು, ಆಗಲೇನೆ ನಾನು ಅನ್ನೋ ಒಂದು ಮಾಯೆಯನ್ನೆಲ್ಲ ಕವಿಚ್ಕೊಂಡ್ಬಿಡ್ತು. ಈ ದೇಹಗಳೇ ನಾನು ಅನ್ನೋ ಒಂದು ಭ್ರಮೆಯನ್ನು ಹುಟ್ಟಿಸ್ಬಿಡ್ತು. ಅದರಿಂದ ಇದನ್ನೇ ಅವಿದ್ಯಾ ಅಂತ ಕರೀತೇವೆ. ಅವಿದ್ಯಾ ಅಂತ ಹೇಳಿದ್ರೆ ನಾನು ಭಗವಂತನ ಅಂಶ ಅನ್ನೋದನ್ನ ನಾವು ಮರ್ತು ಬಿಟ್ಟಿದ್ದೇವೆ. ಇದರಿಂದ ಏನಾಯಿತು? ಅಸ್ಮಿತಾ ಬಂತು. ಅಸ್ಮಿತಾ ಅಂತ ಹೇಳಿದ್ರೆ ಅಹಂಕಾರ, ನಾನು ಅನ್ನೋ ಭಾವನೆ, ಈ ದೇಹಗಳೇ ನಾನು ಅಂತ ಹೇಳಿ ಅದರ ಜೊತೆಯಲ್ಲಿ ಏಕೀಕರಿಸ್ಕೊಳ್ಳೋರು. ಅನೇಕರು ಈ ಸ್ಥೂಲ ದೇಹವೇ ತಾವು ಅಂದ್ಕೊಂಡಿದ್ದಾರೆ. ಇದಕ್ಕೆ ಸ್ವಲ್ಪ ನೋವುಂಟಾದ್ರೆ, ಕಾಯಿಲೆ ಬಂದರೆ ಗೋಳಾಡ್ತಾರೆ. ದೀನರಾಜ್ ದಾಸರಿಗೆ 50-60 ಆಪರೇಷನ್ಗಳಾದಂತೆ ಒಂದು ಜೀವಮಾನ ಕಾಲದಲ್ಲಿ. ಅವ್ರನ್ನ ಯಾರಾದ್ರೂ ಹೇಗಿದ್ದೀರಿ ರಾಜ ಅಂತ ಕೇಳಿದ್ರೆ, ನನ್ನ ದೇಹ ಹೇಗಿದೆ ಅಂತ ಕೇಳಕ್ಕೆ ಹೋಗ್ಬೇಡಿ, ನನ್ನ ದೇಹದಲ್ಲಿ ಇವಾಗಲೂ 100 ಡಿಗ್ರಿ ಜ್ವರ ಇದೆ, ಅದನ್ನೆಲ್ಲ ನಾನು ಲಕ್ಷ್ಯ ಮಾಡ್ತಾ ಇಲ್ಲ. ನಿನ್ನ ರಾಗಭಾವಗಳು ಹೇಗಿವೆ, ನಿನ್ನ ಮನಸ್ಸು ಹೇಗಿದೆ ಅಂತ ಕೇಳಿ. ಆರಾಮವಾಗಿದ್ದೀನಿ, ನಾನು ಪೂರ್ಣವಾಗಿ ಶಾಂತ ಸ್ಥಿತಿಯಲ್ಲಿದ್ದೀನಿ, ಸಮಾಧಾನ ಸ್ಥಿತಿಯಲ್ಲಿದ್ದೀನಿ, ಎಲ್ಲರ ಕಡೆಗೂ ನಾನು ಪ್ರೇಮವನ್ನು ಹರಿಸ್ತಾ ಇದ್ದೀನಿ ಅಂತ ಹೇಳೋದು. ಅದರಿಂದ ಯಾರು ಈ ದೇಹಭಾವನ ಕಳ್ಕೊಂಡ್ಬಿಡ್ತಾರೋ ಅವರ ಪ್ರಜ್ಞೆ ಮೇಲ್ಮೇಳಕ್ಕೆ ಸುಲಭವಾಗಿ ಏರೋದಕ್ಕೆ ಪ್ರಾರಂಭ ಆಗುತ್ತೆ. ಅವರು ತಮ್ಮ ಆತ್ಮನೊಡನೆ ತಮ್ಮನ್ನು ಏಕೀಕರಿಸ್ಕೊಂಡ್ಬಿಡ್ತಾರೆ. ಈ ಅಸ್ಮಿತಾ ಅನ್ನೋದು ಹೋಗಬೇಕಾದ್ರೆ ದೇಹ ಭಾವ ಹೋಗಬೇಕು. ನಾನು ಅನ್ನೋದು ಕ್ಷೀಣವಾಗಬೇಕು. ನಾನು ಅಂತ ಹೇಳಿದ್ರೆ ಈ ಶರೀರಗಳೇ ನಾನು ಎಂಬ ಒಂದು ಭ್ರಮೆ. ಈ ಮನಸ್ಸಿನ ಜೊತೆಯಲ್ಲಿ ನಮ್ಮನ್ನು ನಾವು ಏಕರಿಸ್ಕೊಂಡಿದ್ದೇವೆ. ಆ ಮನಸ್ಸಿನಲ್ಲೇ ಈ ಅಹಂಕಾರ ನೆಲೆ ಮಾಡಿದೆ ನಮ್ಮ ರೂಪದೇಹದಲ್ಲಿ, ಮನೋದೇಹದಲ್ಲಿ. ಅದು ನೆಲೆ ಮಾಡ್ಕೊಂಡ್ಬಿಟ್ಟಿದೆ. ಅದರ ಭದ್ರವಾದ ಕೋಟೆ. ಆ ಕೋಟೆಯನ್ನು ಕೆಡುವವರೆಗೂ ಕೂಡ ಈ ನಾನು ಅನ್ನೋದು ಹೋಗೋದಿಲ್ಲ. ಅದರಿಂದ ಈ ನಾನು ಅನ್ನೋದು ಹೋಗೋವರೆಗೂ ನಮಗೆ ಅಸ್ಮಿತಾ ಹೋಗೋದಿಲ್ಲ, ಅವಿದ್ಯೆ ಹೋಗೋದಿಲ್ಲ, ರಾಗದ್ವೇಷಗಳು ಹೋಗೋದಿಲ್ಲ. ಈ ಅಸ್ಮಿತಾಯಿಂದಲೇ ನಾನು ಈ ದೇಹಗಳು ಅನ್ನೋ ಭ್ರಮೆಯಿಂದಲೇ ನಮ್ಮ ರಾಗಗಳು ಮತ್ತು ದ್ವೇಷಗಳು, ಇದು ಬೇಕು ಇದು ಬೇಡ ಅನ್ನೋ ಭಾವನೆ ಬಂದಿರೋದು. ಅಭಿನಿವೇಶ, ನಾನು ಜೀವಿಸಬೇಕು ಅನ್ನೋ ಒಂದು ಆಸೆ ಬಂದಿರೋದು, ಅದು ಕೂಡ ಈ ಅವಿದ್ಯೆಯಿಂದ ಬಂದಿರೋದು. ಅದರಿಂದ ಅವಿದ್ಯೆ ಮತ್ತು ಅಸ್ಮಿತಾ ಇವು ಎಲ್ಲ ಕ್ಲೇಶಗಳಿಗೂ ಮೂಲ. ಇವುಗಳನ್ನು ನಾಶ ಮಾಡ್ಕೋಬೇಕು. ಇವುಗಳನ್ನು ನಾಶ ಮಾಡ್ಕೊಳ್ಳೋಕ್ಕೆ ನಮಗೆ ಈಶ್ವರ ಪ್ರಣಿಧಾನ ಸಹಾಯ ಮಾಡುತ್ತೆ. ನನ್ನನ್ನು ನಾನು ಸಂಪೂರ್ಣವಾಗಿ ಅರ್ಪಣೆ ಮಾಡ್ಕೊಂಡ್ಬಿಟ್ರೆ, ಈ ಆತ್ಮಾರ್ಪಣೆ ಬೇರೆ ಬೇರೆ ಸ್ವಭಾವದವರಿಗೆ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಅದು ಸಾಧ್ಯವಾಗುತ್ತೆ. ಉದಾಹರಣೆಗೆ ಜ್ಞಾನ ಮಾರ್ಗದಲ್ಲಿ ಹೋಗೋರು ವಿವೇಚನೆಯಿಂದ ತಿಳ್ಕೊಳ್ತಾರೆ, ಈ ಪ್ರಪಂಚದಲ್ಲಿ ಯಾತಕ್ಕೋಸ್ಕರ ಕಷ್ಟ ಬಂದಿದೆ. ಬುದ್ಧ ವಿಚಾರಿಸ್ತಾ ಹೋದ, ದುಃಖಕ್ಕೆ ಕಾರಣ ಏನು, ಈ ದುಃಖದ ಮೂಲ ಯಾವುದು, ಈ ದುಃಖವನ್ನು ನಿವಾರಿಸೋ ಬಗ್ಗೆ ಹೇಗೆ, ಈ ರೀತಿ ಅವನು ವಿಚಾರ ಮಾಡ್ತಾ ಮಾಡ್ತಾ ಧ್ಯಾನ ಕಾಲದಲ್ಲಿ ಕೊನೆಗೆ ಒಂದು ಪರಿಹಾರಕ್ಕೆ ಬಂದ. ಪರಿಹಾರ ಮಾರ್ಗ ಕಂಡುಕೊಂಡ. ದುಃಖವನ್ನು ಪರಿಹಾರ ಮಾಡೋದು ಹೇಗೆ. ದುಃಖಕ್ಕೆ ಎಲ್ಲಕ್ಕಿಂತಲೂ ಮೂಲ ಕಾರಣ ಯಾವುದು ಬುದ್ಧನ ಪ್ರಕಾರ? ಆಸೆ. ಈ ಆಸೆ, ನಾನು ಬದುಕಿರಬೇಕು ಅನ್ನೋ ಒಂದು ಆಸೆ, ಕೃಷ್ಣ ಮತ್ತೆ ಮತ್ತೆ ಹುಟ್ಟಬೇಕು ಅನ್ನೋ ಒಂದು ಆಸೆ. ಈ ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಆದ್ದರಿಂದ ದುಃಖವನ್ನು ಹೋಗಲಾಡಿಸ್ಕೋಬೇಕಾದ್ರೆ ಆಸೆಯನ್ನು ಕೊಲ್ಲಬೇಕು, ಆಸೆಯನ್ನು ಹೋಗಲಾಡಿಸ್ಕೋಬೇಕು, ಆಸೆಯನ್ನು ಬಿಟ್ಟು ಬಿಡಬೇಕು. ಯಾವ ಆಸೆಗಳು ನಮ್ಮಲ್ಲಿ ಇರಬಾರ್ದು.
ಬದುಕಿರಬೇಕು ಅನ್ನೋ ಆಸೆನೂ ಹೋಗಬೇಕು. ಅಭಿನಿವೇಶ ಅಂತಾರೆ ಅದನ್ನು ಪತಂಜಲಿ. ನಾನು ಬದುಕಿರಬೇಕು, ಮತ್ತೆ ಮತ್ತೆ ಹುಟ್ಟಬೇಕು, ಆಸೆನೂ ಹೊರಟೋಗ್ಬೇಕು. ಅದರಿಂದ ಎಲ್ಲ ಆಸೆಗಳಿಗೂ ಎಲ್ಲ ಈ ಆಸೆಗಳಿಗೆಲ್ಲ ಮೂಲ ಕಾರಣ ಯಾವುದು? ನಾನು ಅನ್ನೋದು. ನಾನು ಅನ್ನೋದು ಇಲ್ಲದೆ ಹೋಗ್ಬಿಟ್ರೆ ಏನು ಆಸೆ ಬಂತು? ನನಗೆ ತಿಂಡಿ ಬೇಕು, ನನಗೆ ಊಟ ಬೇಕು, ನನಗೆ ಒಳ್ಳೆ ಬಟ್ಟೆ ಬೇಕು, ನನಗೊಂದು ಮನೆ ಬೇಕು, ನನಗೊಂದು ಕಾರ್ ಬೇಕು, ಎಲ್ಲಕ್ಕೂ ಯಾವುದು? ನಾನು ಅನ್ನೋದೇ ಕೇಂದ್ರ. ಎಲ್ಲ ಆಸೆಗಳಿಗೂ ನಾನು ಅನ್ನೋದೇ ಕೇಂದ್ರ. ಅದರಿಂದ ಈ ಆಸೆ ಹೋಗಬೇಕಾದ್ರೆ ನಾನು ಅನ್ನೋ ಕೇಂದ್ರ ಹೊರಟೋಗ್ಬೇಕು. ನಾನು ಅನ್ನೋ ಕೇಂದ್ರ ಹೋಗಬೇಕಾದ್ರೆ ಆ ಪ್ರತ್ಯೇಕತಾ ಮನೋಭಾವ ಹೋಗಬೇಕು. ನಾನು ಭಗವಂತ ಎಂಬ ಒಂದು ಏಕತೆಯ ಮನೋಭಾವ ಬರಬೇಕು. ಅದಕ್ಕೆ ನಮ್ಮ ಪ್ರಜ್ಞೆಯನ್ನು ಕ್ರಮಕ್ರಮವಾಗಿ ಏರಿಸ್ತಾ ಹೋಗಬೇಕು. ದೇಹ ಶುದ್ಧಿ, ಮನಃಶುದ್ಧಿ ಮತ್ತು ಎಲ್ಲ ರೀತಿಯಾಗಿರ್ತಕ್ಕಂಥ ಸದ್ಗುಣಗಳನ್ನು ನಮ್ಮಲ್ಲಿ ಮೂಡಿಸ್ಕೊಳ್ಳೋದು, ಜೀವನದಲ್ಲಿ ಸೇವೆಯನ್ನು ಅಭ್ಯಾಸ ಮಾಡೋದು. ಸೇವೆ ಬಹಳ ಒಂದು ಮುಖ್ಯವಾದ ಸಾಧನ ನಾನು ಅನ್ನೋದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ. ಯಾವಾಗ ಇತರರ ಕಷ್ಟಕ್ಕೋಸ್ಕರ ನಾವು ಮರುಗೋಕೆ ಪ್ರಾರಂಭ ಮಾಡ್ತೀವೋ, ಅವರ ಕಷ್ಟವನ್ನು ಹೋಗಲಾಡಿಸ್ಬೇಕು ಅಂತ ಹೇಳಿ ಪ್ರಯತ್ನಕ್ಕೆ ನಾವು ಪ್ರಾರಂಭ ಮಾಡ್ತೀವೋ, ಆವಾಗ ನಾನು ಅನ್ನೋದು ತಾನಾಗಿ ಕ್ರಮಕ್ರಮವಾಗಿ ಕರಗ್ತಾ ಹೋಗುತ್ತೆ. ನಾವು ಎಷ್ಟೆಷ್ಟು ದೇವರಲ್ಲಿ ಐಕ್ಯವಾಗ್ತೀವೋ, ಎಷ್ಟೆಷ್ಟು ಮಟ್ಟಿಗೆ ದೇವರ ಇಚ್ಛೆ ಜೊತೆಯಲ್ಲಿ ನಮ್ಮ ಇಚ್ಛೆಯನ್ನು ಬೆರಕೆ ಮಾಡ್ತಾ ಹೋಗ್ತೀವಿ, ಅಷ್ಟೆಷ್ಟು ಕೂಡ ಈ ನಾನು ಅನ್ನೋದು ಕರಗ್ತಾ ಹೋಗುತ್ತೆ. ಆದ್ದರಿಂದ ಈ ನಾನು ಅನ್ನೋದನ್ನು ಕರಗಿಸೋದಕ್ಕೆ ಈಶ್ವರ ಪ್ರಣಿಧಾನ ಒಂದು ಮುಖ್ಯವಾಗಿರ್ತಕ್ಕಂಥ ಮಾರ್ಗ. ಈ ಮಾರ್ಗವನ್ನು ಸಂಪೂರ್ಣವಾಗಿ ನಾವು ಅಳವಡಿಸ್ಕೊಂಡ್ರೆ ಭಗವಂತನ ಇಚ್ಛೆಯನ್ನು ಬಿಟ್ಟರೆ ಬೇರೆ ಯಾವುದೂ ಇಲ್ಲ, ನನ್ನ ಸ್ವಂತ ಇಚ್ಛೆ ಇಲ್ಲ, ನನ್ನ ಸ್ವಂತ ಆಸೆಗಳಿಲ್ಲ ಅಂಥೇಳಿ ನಾನು ಅನ್ನೋದನ್ನು ಕರಗಿಸ್ಕೊಂಡು ಆ ಈಶ್ವರನಲ್ಲಿ ನಮ್ಮ ಪ್ರಜ್ಞೆಯನ್ನು ಲೀನ ಮಾಡಿಬಿಟ್ರೆ ಅದರ ಮೂಲಕವೇ ನಾವು ಸಮಾಧಿ ಸ್ಥಿತಿಗೆ ಹೋಗ್ಬೋದು. ಚಿತ್ತವೃತ್ತಿಗಳು ತನಗೆ ತಾನೇ ನಿಂತು ಹೋಗುತ್ತೆ, ಆಲೋಚನೆಗಳು ತಮಗೆ ತಾವೇ ನಿಂತು ಹೋಗುತ್ತೆ, ಉಳಿದ ಪರಿಶುದ್ಧಿ ಕ್ರಮಗಳೆಲ್ಲ ತಮಗೆ ತಾವೇ ಪ್ರಾರಂಭ ಆಗತ್ವೆ. ನಮ್ಮಲ್ಲಿ ಸದ್ಗುಣಗಳನ್ನ ನಾವು ಅಭ್ಯಾಸ ಮಾಡ್ತಾ ಹೋಗ್ತೇವೆ, ತಾನಾಗಿಯೇ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಭಗವಂತನಂತೆ ನಾನು ಆಗಬೇಕು ಅಂದಾಗ ಆ ಪ್ರೇಮ, ಕರುಣೆ, ಎಲ್ಲ ರೀತಿಯಾಗಿರ್ತಕ್ಕಂಥ ಔದಾರ್ಯ, ಅನುಕಂಪ ಎಲ್ಲ ನಮ್ಮಲ್ಲಿ ಬೆಳೆಸ್ಕೊಳ್ಳೋಕ್ಕೆ ಪ್ರಾರಂಭ ಮಾಡ್ತೇವೆ. ಈ ರೀತಿಯಲ್ಲಿ ಈಶ್ವರ ಪ್ರಣಿಧಾನದ ಮೂಲಕ ಮನುಷ್ಯ ಆ ಚಿತ್ತವೃತ್ತಿ ನಿರೋಧ ಕೊನೆಗೆ ತನಗೆ ತಾನೇ ಸಂಭವಿಸುತ್ತೆ, ಅವನು ಸಮಾಧಿ ಸ್ಥಿತಿಯನ್ನು ತಲುಪ್ತಾನೆ ಅಂತ ಹೇಳಿಬಿಟ್ಟು ಪತಂಜಲಿಯವರು ಸಮಾಧಿ ಪಾದದಲ್ಲಿ ಹೇಳ್ತಾರೆ, ಇಟ್ ಈಸ್ ಅನ್ ಆಲ್ಟರ್ನೇಟಿವ್ ಪಾತ್. ಇದು ಒಂದು ಪರ್ಯಾಯ ಮಾರ್ಗ ಸಮಾಧಿಯನ್ನು ಪಡ್ಕೊಳ್ಳೋದಕ್ಕೆ ಅಂತ ಹೇಳಿ. ಆಮೇಲೆ ಸಾಧನ ಪಾದದಲ್ಲಿ ತಿರ್ಗಾ ಬರುತ್ತೆ ಈಶ್ವರ ಪ್ರಣಿಧಾನ. ಸಾಧನ ಪಾದದಲ್ಲಿ ಶೌಚ, ಸಂತೋಷ, ತಪಸ್ವಾಧ್ಯಾಯ, ಈಶ್ವರ ಪ್ರಣಿಧಾನಾನಿ ನಿಯಮಾಹ ಅಂತ ಹೇಳ್ತಾರೆ. ಶೌಚ ಎಲ್ಲ ರೀತಿಯಾಗಿರ್ತಕ್ಕಂಥ ಮನಸ್ಸಿನ ಮತ್ತು ದೇಹದ ಪರಿಶುದ್ಧತೆ. ಆಮೇಲೆ ಸಂತೋಷ ಅಂತ ಹೇಳಿದ್ರೆ ತುಷು ಅನ್ನೋ ಧಾತುವಿಂದ ಬಂದಿರೋದು ಸಂತೋಷ. ತುಷು ಅಂತ ಹೇಳಿದ್ರೆ ತೃಪ್ತಿ ಪಟ್ಕೊಳ್ಳೋದು. ಎಲ್ಲಿ ತೃಪ್ತಿ ಇರುತ್ತೋ ಅಲ್ಲಿ ಭಗವಂತ ಇದ್ದಾನೆ, ಎಲ್ಲಿ ಅತೃಪ್ತಿ ಇದೆಯೋ ಅಲ್ಲಿ ಡೆವಿಲ್ ಇರುತ್ತೆ ಅಂತ ಒಂದು ಸೇಯಿಂಗ್ ಇದೆ. ವೇರ್ ದೇರ್ ಈಸ್ ಸ್ಯಾಟಿಸ್ಫ್ಯಾಕ್ಷನ್ ದೇರ್ ಈಸ್ ಗಾಡ್, ವೇರ್ ದೇರ್ ಈಸ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ದಿ ಡೆವಿಲ್ ಈಸ್ ದೇರ್ ಅಂತ ಹೇಳಿ ಒಬ್ಬರು ದೊಡ್ಡವರು. ಎಲ್ಲಿ ತೃಪ್ತಿ ಇದೆಯೋ ಅಲ್ಲಿ ಭಗವಂತ ಬಂದು ನೆಲೆಸ್ತಾನೆ, ಎಲ್ಲಿ ಅತೃಪ್ತಿ ಇದೆಯೋ ಅಲ್ಲಿ ರಾಕ್ಷಸಿ ಪ್ರವೃತ್ತಿ ಬಂದು ನೆಲೆಸುತ್ತೆ. ಆದ್ದರಿಂದ ಈ ತೃಪ್ತಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಭಗವಂತ ನಮಗೆ ಏನು ಕೊಟ್ಟಿದ್ದಾನೋ ಅದರಲ್ಲಿ ತೃಪ್ತಿ ಪಟ್ಕೊಳ್ತಕ್ಕಂಥದ್ದು. ಅದು ಈಗಿನ ಕಾಲಕ್ಕೆ ಬಹಳ ಅಗತ್ಯವಾಗಿರ್ತಕ್ಕಂಥದ್ದು ಅನಿಸುತ್ತೆ. ದಿಸ್ ದಿ ಏಜ್ ಆಫ್ ಕಾಂಪಿಟೇಷನ್. ಎಲ್ಲ ಕಡೆನೂ ಸ್ಪರ್ಧೆ ಮನೋಭಾವ ಬಂದ್ಬಿಟ್ಟಿದೆ. ಪ್ರತಿಯೊಂದರಲ್ಲೂ ಕೂಡ ನಾವು ಇತರರೊಡನೆ ಹೋಲಿಸ್ಕೊಳ್ತೇವೆ.
ಅವನ ಹತ್ರ 2 ಕಾರಿದೆ, ನನ್ನ ಮನೇಲಿ ಒಬ್ಬೊಬ್ರಿಗೆ ಒಂದೊಂದು ಕಾರ್ ಇಟ್ಕೊಂಡಿದ್ದಾರೆ. ನನ್ನ ಮನೇಲಿ ಒಂದೇ ಒಂದು ಕಾರಿದೆ, ಇನ್ನೊಂದು ಕಾರ್ ಕೊಂಡ್ಕೋಬೇಕು. ಅವ್ರ ಮನೇಲಿ ಲೇಟೆಸ್ಟ್ ಮಾಡೆಲ್ ಬಂದ್ಬಿಟ್ಟಿದೆ, ಎಲ್ಲನೂ ಟಿ ವಿ ಇನ್ನೊಂದು ಮತ್ತೊಂದು. ನಂದೆಲ್ಲ ಹಳೆ ಮಾಡಲು, ಇದನ್ನೆಲ್ಲ ಮಾರಾಕ್ಬಿಟ್ಟು ಹೊಸದು ತಗೋಬೇಕು. ಈ ರೀತಿಯಾಗಿ ಒಂದೊಂದಕ್ಕೂ ಬೇರೆಯವ್ರ ಜೊತೆಯಲ್ಲಿ ಹೋಲಿಸ್ಕೊಂಡು ಅವನಿಗಿಷ್ಟು ಸಂಬಳ ಬರುತ್ತೆ, ನನಗೆ ಇಷ್ಟೇ ಬರುತ್ತೆ, ನಾನು ಇನ್ನೂ ಹೆಚ್ಚು ಸಂಪಾದನೆ ಮಾಡಬೇಕು. ಅದಕ್ಕೆ ಏನು ಮಾಡ್ತೀವಿ, ಅಧರ್ಮ, ಲಂಚಕೋರತನ, ಈಗಂತೂ ರಾಜಕೀಯ ಅಂತ ಹೇಳಿದ್ರೆ ಹೊಲಸಾಗ್ಬಿಟ್ಟಿದೆ. ಇಂತಹ ಒಂದು ಸ್ಥಿತಿಯಲ್ಲಿ ಮನುಷ್ಯ ಆ ತೃಪ್ತಿ ಮತ್ತು ಅಧರ್ಮ ತಾಂಡವಾಡ್ತಾ ಇರ್ತಕ್ಕಂಥ ಕಡೆ ಭಗವಂತ ಬಂದು ನೆಲೆಸೋದಕ್ಕೆ ಸಾಧ್ಯವೇ ಇಲ್ಲ, ಅಲ್ಲಿಂದ ಓಡೋಗ್ಬಿಡ್ತಾನೆ. ಈ ತೃಪ್ತಿ ಸಾಧಕ ಯಾರು ಮೋಕ್ಷವನ್ನು ಪಡಿಬೇಕು ಅಂತ ಹೇಳಿ ಬಯಸ್ತಾನೋ, ಸಂಪೂರ್ಣವಾಗಿ ಭಗವಂತನಲ್ಲಿ ಲೀನವಾಗಬೇಕು ಅಂತ ಹೇಳಿ ಬಯಸ್ತಾನೋ, ಜೀವನದ ಗುರಿಯಾಗಿರ್ತಕ್ಕಂಥ ಪರ್ಫೆಕ್ಷನ್ ಅಥವಾ ಪರಿಪೂರ್ಣತೆಯನ್ನು ಬಯಸ್ತಾನೋ ಅಂಥವನು ತೃಪ್ತಿ, ಸಂತೋಷ ಅಂದರೆ ತೃಪ್ತಿ. ದೇವರು ಕೊಟ್ಟಿರುವುದರಲ್ಲಿ ತೃಪ್ತಿ ಪಟ್ಕೊಳ್ಳೋದು ಅಂದರೆ ನಾವು ಕಷ್ಟಪಟ್ಟು ಹೆಚ್ಚಾಗಿ ಆರ್ಜಿಸಬಾರ್ದು ಅಂತಲ್ಲ, ಪ್ರಯತ್ನ ಪಡೋಣ. ಆದರೆ ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಇದ್ದ ಮೇಲೆ ಎಲ್ಲ ಕಾಲವನ್ನು ಹಣ ಸಂಪಾದನೆ ಮಾಡೋದಕ್ಕೆ ನಾವು ವಿನಿಯೋಗಿಸ್ತಾ ಇದ್ರೆ ನಮಗೆ ಅಧ್ಯಾತ್ಮ ಸಾಧನೆಗೆ ಟೈಮ್ ಎಲ್ಲಿದೆ? ರಿಟೈರ್ ಆದ್ಮೇಲೂ ಕೂಡ ಬೆಳಗ್ಗಿಂದ ಸಾಯಂಕಾಲದವರೆಗೂ ದುಡಿತಾ ಇರ್ತಾರೆ ಎಷ್ಟೋ ಜನ. ಆಫೀಸಿಗೆ ಹೋಗ್ತಾರೆ, ಕೂತ್ಕೋತಾರೆ, ಫೈಲ್ಗಳು ನೋಡ್ತಾರೆ, ಅವ್ರಿಗೆ ಹೊತ್ತು ಹೋಗಲ್ಲ. ಮನೆಯಲ್ಲಿ ವ್ಯಾಸಂಗ ಮಾಡೋದಕ್ಕಾಗಲಿ ಧ್ಯಾನ ಮಾಡೋದಕ್ಕಾಗಲಿ ಅವರಿಗೆ ಕೇಳಿದ್ರೆ ನಾನು ವೇಳೆ ಇಲ್ಲ, ನಾನು ಆಫೀಸ್ಗೆ ಹೋಗಬೇಕು, ನಾನು ಕೆಲಸಕ್ಕೆ ಹೋಗಬೇಕು. ಯಾವುದು ಕೆಲಕ್ಕೆ ಕೊನೆಯಲ್ಲಿದೆ? ಮುಂಚೆ ಎಲ್ಲ ರಿಟೈರ್ ಆಯಿತು ಅಂತ ಹೇಳಿದ್ರೆ ಪುರಾಣ ಪುಣ್ಯಕಥೆ ಇದಕ್ಕೆ ಅವರು ತೊಡಗೋರು. ಈಗ ಹಾಗಿಲ್ಲ, ರಿಟೈರ್ಮೆಂಟ್ ಅನ್ನೋದೇ ಇಲ್ಲ. ವ್ಯವಹಾರದಿಂದ ನಿವೃತ್ತಿ ಆಗೋದೇ ಅಪರೂಪ. ಒಂದು ಕೆಲಸದಿಂದ ನಿವೃತ್ತಿ ಆಯಿತು ಅಂದರೆ ಇನ್ನೊಂದು ಕೆಲಸ ತಗೋತಾರೆ, ಸಂಪಾದನೆ ಮಾಡ್ತಾನೆ ಇರ್ತಾರೆ. ಈ ಒಂದು ದೇವರು ಕೊಟ್ಟಿರೋದ್ರಲ್ಲಿ ನಮ್ಮ ಜೀವನಕ್ಕೆ ಆಗುವಷ್ಟರಲ್ಲಿ ನಾವು ತೃಪ್ತಿ ಪಟ್ಕೊಂಡು ಉಳಿದ ಕಾಲವನ್ನು ಇತರರ ಸೇವೆಗೆ ಮತ್ತು ನಮ್ಮ ಅಧ್ಯಯನಕ್ಕೆ, ಧ್ಯಾನಕ್ಕೆ, ನಮ್ಮ ಅಧ್ಯಾತ್ಮ ಸಾಧನೆಗೆ ನಾವು ಉಪಯೋಗಿಸೋದಕ್ಕೆ ಮನಸ್ಸು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೆ ಬಹು ದುಸ್ಸಾರೆ ಕೃಪಯಾ ಪಾರೆ ಪಾಹಿ ಮುರಾರೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಶಂಕರಾಚಾರ್ಯರು ಹೇಳಿದರು, ಮೂಢಮತಿ, ಗೋವಿಂದನನ್ನು ಭಜಿಸು. ಇಲ್ಲದೆ ಹೋದರೆ ಏನಾಗತ್ತೆ? ಪುನರಪಿ ಜನನಂ ಪುನರಪಿ ಮರಣಂ, ಪುನಃ ಪುನಃ ಹುಟ್ಟುತ್ತಾ ಇರ್ತೀಯ, ಪುನಃ ಪುನಃ ಸಾಯ್ತಾ ಇರ್ತೀಯ. ಪುನರಪಿ ಜನನೀ ಜಠರೇ ಶಯನಂ, ತಿರ್ಗಾ ತಾಯಿಯ ಗರ್ಭವನ್ನು ಪ್ರವೇಶ ಮಾಡ್ತೀಯ. ಇಹ ಸಂಸಾರೆ ಬಹು ದುಸ್ಸಾರೆ, ಈ ಸಂಸಾರ ಅನ್ನೋದನ್ನು ದಾಟೋದು ಬಹಳ ಕಷ್ಟ. ಸಂಸಾರ ಅಂತ ಹೇಳಿದರೆ ಜನನ ಮರಣ ಚಕ್ರ, ಇದರಿಂದ ಹೊರಗೆ ಬರೋದು ಬಹಳ ಕಷ್ಟ. ಅದಕ್ಕೋಸ್ಕರ ಏನಪ್ಪ ಮಾಡೋ? ಭಜ ಗೋವಿಂದಂ, ಗೋವಿಂದನನ್ನು ಭಜಿಸು. ಈಶ್ವರನಿಗೆ ನಿನ್ನನ್ನು ನೀನು ಅರ್ಪಣೆ ಮಾಡ್ಕೊ. ಅವನ ಇಚ್ಛೆಯಂತೆ ನಾನು ಜೀವಿಸ್ತೀನಿ ಅಂತ ಹೇಳಿ ಮನಸ್ಸು ಮಾಡಿಕೊಂಡ್ರೆ, ದೃಢ ಮಾಡಿಕೊಂಡ್ರೆ, ಆಗ ಈ ಜೀವನ ದೇವರು ನಮಗೆ ಏನು ಕೊಟ್ಟಿದ್ದಾನೋ ಅದರಲ್ಲಿ ನಾವು ತೃಪ್ತಿ ಪಟ್ಕೊಂಡು ನಮ್ಮ ಉಳಿದ ಕಾಲವನ್ನೆಲ್ಲ ಸಾಧನೆಗೆ ಉಪಯೋಗಿಸ್ತೀವಿ. ಟಿ ವಿ ನೋಡೋದಕ್ಕಲ್ಲ, ನ್ಯೂಸ್ ಪೇಪರ್ ಓದೋದಕ್ಕಲ್ಲ, ಸಿನಿಮಾ ಹಾಲ್ನಲ್ಲಿ ಹೋಗಿ ಅಲ್ಲಿ ಕ್ಯೂ ನಿಂತ್ಕೊಂಡು ಸಿನಿಮಾ ನೋಡೋದಕ್ಕಲ್ಲ. ಸಂಪೂರ್ಣವಾಗಿ ನಾನು ಭಗವಂತನಿಗೆ ನಾನು ಅರ್ಪಿಸ್ಕೊಂಡಿದ್ದೇನೆ ಅಂಥೇಳಿ ಆ ಅರ್ಪಣಾ ಭಾವನೆಯಿಂದ ಜೀವಿಸೋದನ್ನು ಕಲಿತರೆ ಅದು ಈಶ್ವರ ಪ್ರಣಿಧಾನವೂ ಆಗುತ್ತೆ, ಸಂತೋಷವೂ ಆಗುತ್ತೆ. ಯಾವಾಗ ಶೌಚ ಸಂತೋಷ ಬಂತೋ, ತಪಸ್ಸು ನಮ್ಮಲ್ಲಿರ್ತಕ್ಕಂಥ ಅಶುದ್ಧಿಗಳನ್ನು ಸುಡ್ತಕ್ಕಂಥದ್ದು, ನಮ್ಮ ರಾಗಭಾವಗಳಲ್ಲಿರ್ತಕ್ಕಂಥ ಆ ದೋಷಗಳನ್ನು ಸುಡೋದು, ಮನಸ್ಸಿನಲ್ಲಿರ್ತಕ್ಕಂಥ ಅಶುಚಿಗಳನ್ನು ಸುಡ್ತಕ್ಕಂಥದ್ದು, ಎಲ್ಲ ವಿಧವಾಗಿರ್ತಕ್ಕಂಥ ಅಶುದ್ಧಿಯನ್ನು ಸುಡ್ತಕ್ಕಂಥ ಒಂದು ಮನೋಭಾವ ನಮಗೆ ಬರುತ್ತೆ. ತಪಸ್ಸು ಅಂತ ಹೇಳಿದ್ರೆ ಕಾಡಿಗೆ ಹೋಗಿ ತಪಸ್ಸು ಮಾಡೋದು ಅಂತ ಅಲ್ಲ. ಇಲ್ಲಿ
ಅದನ್ನು ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರು, ಯಾಕೆ ಅಂದರೆ ಅದು ಸಾಧ್ಯವಾಗಿತ್ತು. ಈಗ ನಾವು ಮನೆಯಲ್ಲಿ ಇದ್ಕೊಂಡೇ ಇದನ್ನು ಮಾಡಬೇಕು, ನಮ್ಮ ಧ್ಯಾನ ಕಾಲದಲ್ಲಿ ಮಾಡಬೇಕು. ನಮ್ಮ ಮನಸ್ಸಿನಲ್ಲಿ ಸುಪ್ತವಾಗಿರ್ತಕ್ಕಂಥ ಅನೇಕ ಆಲೋಚನೆಗಳಿವೆ, ಬೇಡದೇ ಇರ್ತಕ್ಕಂಥದ್ದು ಅನೇಕ ಜನ್ಮಗಳಿಂದ ಕೂಡಿಟ್ಕೊಂಡು ಬಂದಿದ್ದೇವೆ ಆಲೋಚನೆಗಳನ್ನು. ಈ ಜನ್ಮದಲ್ಲಿ ಏನೇನು ಕಳೆದು ಹೋಯಿತೋ ಅದನ್ನು ಕುರಿತು ಚಿಂತನೆ ಮಾಡ್ತಾ ಇರ್ತೇವೆ. ನಾನು ಇದನ್ನು ಮಾಡಬಾರ್ದಾಗಿತ್ತು, ಅದನ್ನು ಮಾಡಬಾರ್ದಾಗಿತ್ತು, ಈ ರೀತಿ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು, ನಾ ಮನೆ ಹಿಂಗೆ ಕಟ್ಟಿಸ್ಬಿಟ್ಟಿದ್ದೀನಿ, ಇದನ್ನು ಈ ಅಡುಗೆ ಮನೆ ಈ ಕಡೆ ಬಂದಿದ್ರೆ ಇನ್ನು ಸ್ವಲ್ಪ ದೊಡ್ಡದಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು, ನನ್ನ ಹಾಲು ತುಂಬ ಚಿಕ್ಕದಾಗೋಯ್ತು, ಇನ್ನು ಸ್ವಲ್ಪ ದೊಡ್ಡದಾಗಿ ಕಟ್ಟಿಸ್ಕೋಬೇಕಾಗಿತ್ತು. ಏನು ಪ್ರಯೋಜನ ಇವಾಗ ಯೋಚನೆ ಮಾಡಿ. ಗತಕಾಲದ ಸ್ಮರಣೆಗಳು ನಮ್ಮನ್ನು ಕಾಡ್ತಾ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಭವಿಷ್ಯದ ಬಗ್ಗೆ ಚಿಂತನೆ ಮಾಡ್ತಾ ಇರ್ತೀವಿ. ಹೀಗಾಗ್ಬಿಟ್ಟಿದ್ದೀನಲ್ಲ ನಾನು, ಮುಂದೆ ಯಾರು ನನ್ನನ್ನು ನೋಡ್ಕೊಳ್ತಾರೆ, ನನಗೆ ಕೊನೆವರೆಗೂ ಸಾಕಾದಷ್ಟು ವರಮಾನ ಇದೆಯೋ ಅಥವಾ ಇಲ್ವೋ, ಏನಾಗತ್ತೋ ನನ್ನ ಗತಿ, ಹೀಗೆ ಭವಿಷ್ಯದ ಬಗ್ಗೆ ಕೊರಗ್ತಾ ಇರ್ತೇವೆ. ಇದು ಯಾವುದೂ ಇಲ್ಲದೆ ಮನಸ್ಸನ್ನು ವರ್ತಮಾನ ಕಾಲದಲ್ಲಿ ನಿಲ್ಲಿಸ್ಕೊಂಡು ಇರುವ ಕಾಲವನ್ನು ಸರಿಯಾಗಿ ಉಪಯೋಗಿಸ್ತಕ್ಕಂಥ, ನಮ್ಮ ಶಕ್ತಿಗಳನ್ನು ಸರಿಯಾಗಿ ವಿನಿಯೋಗ ಮಾಡ್ತಕ್ಕಂಥ ಮನೋಭಾವನ ನಾವು ಬೆಳೆಸಬೇಕು. ಹೀಗೆ ಸಂತೋಷ, ತಪಸ್ಸು, ಅನಂತರ ಸ್ವಾಧ್ಯಾಯ. ಸ್ವಾಧ್ಯಾಯ ಅಂತ ಹೇಳಿದ್ರೆ ಹೊರಗಿನಿಂದ ಕಲಿಯೋ ಜ್ಞಾನ ಮಾತ್ರ ಅಲ್ಲ. ಉಪನಿಷತ್ತು, ವೇದ ಅಥವಾ ಥಿಯೋಸಾಫಿಕಲ್ ಗ್ರಂಥಗಳು ಅಥವಾ ನಮ್ಮ ಬೇರೆ ಬೇರೆ ಮತ ಗ್ರಂಥಗಳು, ಇವುಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಅಗತ್ಯ. ನಮ್ಮ ತಿಳುವಳಿಕೆಯನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಮತ್ತು ಅಧ್ಯಾತ್ಮ ಮಾರ್ಗದಲ್ಲಿ ನಾವು ಹೇಗೆ ನಡ್ಕೊಳ್ಬೇಕು ಅನ್ನೋದಕ್ಕೆ ತಿಳುವಳಿಕೆಯನ್ನು ಪಡೆಯೋಕ್ಕೆ ಸ್ವಾಧ್ಯಾಯ, ಅಧ್ಯಯನ ಬಹಳ ಮುಖ್ಯ. ಜೊತೆಗೆ ಸ್ವತಃ ನಮ್ಮ ಮನಸ್ಸಿನ ಒಳಗಿರ್ತಕ್ಕಂಥ ಜ್ಞಾನವನ್ನು ಹೊರಗೆ ತೆಗೆಯೋ. ಪ್ರತಿಯೊಬ್ಬರಲ್ಲಿಯೂ ಕೂಡ ಜ್ಞಾನ ಅಡಗಿದೆ. ಇಟ್ ಈಸ್ ಅಟ್ ದಿ ಇಂಟ್ಯೂಷನಲ್ ಲೆವೆಲ್, ನಮ್ಮ ಬುದ್ಧಿ ಕೋಶದಲ್ಲಿ ಅಡಗಿದೆ. ಬುದ್ಧಿ ಕೋಶಕ್ಕೆ ನಮ್ಮ ಪ್ರಜ್ಞೆಯನ್ನು ಏರಿಸೋದಕ್ಕೆ ಸಾಧ್ಯವಾದರೆ ಒಳಗಿನಿಂದಲೇ ಜ್ಞಾನ ಸ್ಫುರಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಅವರ್ ಮೈಂಡ್ ಗೆಟ್ಸ್ ಕನೆಕ್ಟೆಡ್ ವಿತ್ ದಿ ಯೂನಿವರ್ಸಲ್ ಮೈಂಡ್. ವಿಶ್ವಾತ್ಮಕ ಮನಸ್ಸಿನೊಡನೆ ನಮ್ಮ ಮನಸ್ಸು ಸಂಬಂಧವನ್ನು ಕಲ್ಪಿಸ್ಕೊಳ್ಳುತ್ತೆ. ಆಗ ವಿಶ್ವಾತ್ಮಕ ಮನಸ್ಸಿನಲ್ಲಿರ್ತಕ್ಕಂಥ ಆಲೋಚನೆಗಳು, ಅಲ್ಲಿರ್ತಕ್ಕಂಥ ಜ್ಞಾನ ನಮ್ಮ ಒಳಗಡೆ ಪ್ರವೇಶ ಮಾಡೋಕ್ಕೆ ಪ್ರಾರಂಭ ಆಗುತ್ತೆ, ಹರಿಯೋಕ್ಕೆ ಪ್ರಾರಂಭ. ಇದನ್ನೇ ಇಂಟ್ಯೂಷನ್ ಅಂತೀವಿ. ಅಂತಸ್ಫುರಣೆ, ಅಂತಸ್ಫೂರ್ತಿ, ಒಳಗಿನಿಂದ ಬರ್ತಕ್ಕಂಥದ್ದು ಅಂತರ್ಬೋಧೆ, ಒಳಗಿನಿಂದ ಬರುತ್ತೆ ಬೋಧೆ. ಇದೂ ಸಹ ಸ್ವಾಧ್ಯಾಯವೇ. ಒಳಗಿನಿಂದ ಬೋಧೆಯನ್ನು ಪಡ್ಕೊಳ್ತಕ್ಕಂಥದ್ದು, ನಮ್ಮ ಆಲೋಚನೆ ಸ್ವತಂತ್ರವಾಗಿ ನಾವೇ ಆಲೋಚನೆ ಮಾಡೋದಕ್ಕೆ ಕಲಿತಕ್ಕಂಥದ್ದು, ಇದು ಕೂಡ ಸ್ವಾಧ್ಯಾಯ. ಇದನ್ನೆಲ್ಲ ಮಾಡ್ತಾ ಹೋದಾಗ ಈಶ್ವರ ಪ್ರಣಿಧಾನ, ಅದು 5ನೆಯ ನಿಯಮ. ಈಶ್ವರ ಪ್ರಣಿಧಾನ ತನಗೆ ತಾನಾಗಿ ಆವಾಗ ಆ ಮಟ್ಟವನ್ನು ಬಂದು ನಾವು ಮುಟ್ಟಿಬಿಡ್ತೇವೆ. ಯಾವಾಗ ಒಂದು ದೈವ ನಿಯಮ ಇದೆ, ಜಗತ್ತಿನೆಲ್ಲ ಆ ದೈವ ನಿಯಮ ನಡೆಸ್ಕೊಂಡು ಹೋಗ್ತಾ ಇದೆ ಎಂಬ ಒಂದು ತಿಳುವಳಿಕೆ ನಮಗೆ ಬರುತ್ತೋ, ಆಗ ಜೀವನದಲ್ಲಿ ಒಂದು ಅರ್ಥ ಕಾಣಿಸುತ್ತೆ ನಮಗೆ. ಲಿಯೋ ಟಾಲ್ಸ್ಟಾಯ್ ವಿಷಯ ಕೇಳಿದಿರಬಹುದು ನೀವು. ಕೌಂಟ್ ಲಿಯೋ ಟಾಲ್ಸ್ಟಾಯ್ ಹಿಂದಿನ ಶತಮಾನದಲ್ಲಿ ರಷ್ಯಾದ ದೇಶದಲ್ಲಿ ಇದ್ದಂಥ ಒಬ್ಬ ಪ್ರಸಿದ್ಧ ಸಾಹಿತಿ. ಟಾಲ್ಸ್ಟಾಯ್ ಕಥೆಗಳನ್ನು ಅನೇಕರು ಓದಿರ್ತೀರಿ. ಆ ಲಿಯೋ ಟಾಲ್ಸ್ಟಾಯ್ ತನ್ನ ಒಂದು ಯಶಸ್ಸಿನ ಉಚ್ಛ್ರಾಯ ಸ್ಥಿತಿಯನ್ನು, ಶಿಖರವನ್ನು ಮುಟ್ಟಿದಂಥ ಸಮಯದಲ್ಲಿ ಅವನು ತನ್ನ ಸ್ನೇಹಿತನಿಗೆ ಬರೆದಿರ್ತಕ್ಕಂಥ ಒಂದು ಕಾಗದದಲ್ಲಿ ಹೇಳ್ತಾನೆ, ನನಗೆ ಜೀವನದಲ್ಲಿ ಏನು ಮಾಡಬೇಕು, ಏನು ಅರ್ಥ ಇದೆ ಅನ್ನೋದು ಗೋಚರ ಆಗ್ತಾ ಇಲ್ಲ. ನಾನು ವಯಸ್ಸಾಗ್ತಾ ಇದೆ, ನನಗೂ ಬೇಕಾದಷ್ಟು ಕೀರ್ತಿ ಇಲ್ಲ, ಯಶಸ್ಸು ಎಲ್ಲ ಲಭಿಸ್ತಾ ಇದೆ, ನನ್ನ ಮಕ್ಕಳು ಬೆಳೀತಾ ಇದ್ದಾರೆ, ಈ ಎಲ್ಲನೂ ಕೂಡ ಯಾತಕ್ಕೆ? ನಾನು ಸತ್ತು ಹೋಗ್ಬಿಟ್ಟ ಮೇಲೆ ಎಲ್ಲ ನಾಶ ಆಗ್ಬಿಡೋ ಹಾಗಿದ್ರೆ ಇದಕ್ಕೆಲ್ಲ ಏನು ಅರ್ಥ ಇದೆ? ನನ್ನ ಮಕ್ಕಳು ಕೂಡ ಹೀಗೆ ನನ್ನಂತೆ ಅವರೂ ಸಾಯ್ತಾರೆ, ದೇಹ ಬಿಟ್ಟು ಹೋಗ್ತಾರೆ, ಅಲ್ಲಿಗೆ ಜೀವನ ಪೂರ್ತಿ ಆಗ್ಬಿಡ್ತು ಅಂತ ಹೇಳಿದ್ರೆ, ಅಲ್ಲಿಂದ ಆಚೆಗೆ ಏನೂ ಇಲ್ಲ ಅಂತ ಹೇಳಿದ್ರೆ ಜೀವನಕ್ಕೆ ಅರ್ಥ ಏನಿದೆ? ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅನ್ನೋ ಯೋಚನೆ ನನಗೆ ಪದೇ ಪದೇ ಬರ್ತಾ ಇದೆ ಅಂತ ಹೇಳಿ ತನ್ನ ಸ್ನೇಹಿತನಿಗೆ ಕಾಗದ ಬರೀತು. ಅನಂತರ ಅವನೇ ಯೋಚನೆ ಮಾಡಿಕೊಂಡಂತೆ ಆಳವಾಗಿ, ನಾನು ಇಷ್ಟೊಂದು ಕಷ್ಟಪಟ್ಟು ನನ್ನ ಲೇಖನ, ಪುಸ್ತಕಗಳು ಇವನ್ನೆಲ್ಲ ಬರೆದು ಈ ಸಾಹಿತ್ಯದಲ್ಲಿ ನನ್ನ ಬರೀತಕ್ಕಂಥ
ಆ ಒಂದು ಚಾತುರ್ಯವನ್ನು ಬೆಳೆಸ್ಕೊಂಡಿದ್ದೇನೆ, ಆ ಕಲೆಯನ್ನು ಅಭಿವೃದ್ಧಿ ಮಾಡಿಕೊಂಡಿದ್ದೇನೆ. ಇದೆಲ್ಲವೂ ನಷ್ಟ ಆಗುತ್ತೇನು? ನನ್ನ ದೇಹ ಹೋಯಿತು ಅಂತ ಹೇಳಿದರೆ ನಾನು ಕಲಿತಿರ್ತಕ್ಕಂಥ, ನಾನು ಬೆಳೆಸ್ಕೊಂಡಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಎಲ್ಲ ನಾಶ ಆಗಿಬಿಡುತ್ತೆ. ಇದು ಸಾಧ್ಯ ಇಲ್ಲ. ಏನೋ ಒಂದು ಅರ್ಥ ಇರಬೇಕು ಈ ಜೀವನಕ್ಕೆ. ಕೊನೆಗೆ ಅವನು ಪುನರ್ಜನ್ಮಕ್ಕೆ ಬಂದು ತಲುಪದಂತೆ, ಪುನರ್ಜನ್ಮ ಸಿದ್ಧಾಂತ. ಪ್ರಾಯಶಃ ನನ್ನ ಆತ್ಮ ಅನ್ನೋದಿದ್ದರೆ ಅದು ಪುನಃ ಮತ್ತೊಂದು ದೇಹ ತಗೋಬಹುದು, ಈ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಆದ್ದರಿಂದ ನಾನು ನನ್ನ ಜೀವನವನ್ನು ಕೊನೆಗೊಳಿಸಬಾರ್ದು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಂತೆ. ಈ ರೀತಿ ಸ್ವಾಧ್ಯಾಯ, ಅವನು ಒಳಗಿಂದೇ ತನ್ನ ಜ್ಞಾನವನ್ನು ಪಡ್ಕೊಂಡ. ಈ ಜೀವನ ಅರ್ಥರಹಿತವಲ್ಲ, ಇದಕ್ಕೇನೋ ಒಂದು ಆಳವಾದ ಅರ್ಥ ಇದೆ. ನಾನು ಬೆಳೆಸ್ಕೊಂಡಿರ್ತಕ್ಕಂಥ ನನ್ನ ನಾನಾ ವಿಧವಾಗಿರ್ತಕ್ಕಂಥ ಸಾಮರ್ಥ್ಯಗಳು ಈ ದೇಹ ನಾಶವಾದರೂ ಕೂಡ ಅವು ನಾಶವಾಗೋದಿಲ್ಲ. ಮುಂದಿನ ಜನ್ಮದಲ್ಲಿ ನಾನು ಇದಕ್ಕಿಂತಲೂ ಹೆಚ್ಚಾಗಿ ಬೆಳೀತೇನೆ, ಕ್ರಮಕ್ರಮವಾಗಿ ಜನ್ಮದಿಂದ ಜನ್ಮಕ್ಕೆ ಬೆಳ್ಕೊಂಡು ಹೋಗ್ತೇನೆ ಎಂಬ ಒಂದು ತೀರ್ಮಾನವನ್ನು ಅವನು ಸ್ವತಃ ಮುಟ್ಟುಕೊಂಡನಂತೆ. ಯಾಕೆಂದರೆ ಕ್ರಿಶ್ಚಿಯನ್ ಮತದಲ್ಲಿ ಪುನರ್ಜನ್ಮ ಇಲ್ಲ, ಅದರಲ್ಲಿ ನಂಬಿಕೆ ಇಲ್ಲ ಅವರಿಗೆ. ಇದೇ ರೀತಿ ಇನ್ನೂ ಅನೇಕ ಫಿಲಾಸಫರ್ಸ್, ತತ್ವಜ್ಞಾನಿಗಳು ಪುನರ್ಜನ್ಮ ಮತ್ತು ಆತ್ಮನಿಗೆ ಒಂದು ಗುರಿ ಇದೆ, ದೆರ್ ಈಸ್ ಎವಲ್ಯೂಷನ್, ಸಂಸರಣೆ ಒಂದು ನಿಯಮ ಇದೆ, ಇದರ ಪ್ರಕಾರ ಎಲ್ಲವೂ ಮುಂದುವರ್ಕೊಂಡು ಹೋಗುತ್ತೆ ಎಂಬ ಒಂದು ತೀರ್ಮಾನವನ್ನು ಸ್ವತಂತ್ರವಾಗಿ ಬಂದು ಮುಟ್ಟಿದೆ. ಈ ರೀತಿ ನಮ್ಮ ಒಳಗಿನಿಂದಲೇ ಜ್ಞಾನವನ್ನು ಪಡ್ಕೊಳ್ತಕ್ಕಂಥದ್ದು ಇದು ಸ್ವಾಧ್ಯಾಯ. ಆ ರೀತಿ ಪಡ್ಕೊಂಡ ನಂತರ ಏನಾಗುತ್ತೆ, ನಮ್ಮನ್ನು ನಾವು ಆ ದೈವೇಚ್ಛೆಗೆ ಸಂಪೂರ್ಣವಾಗಿ ಅರ್ಪಣೆ ಮಾಡ್ಕೊಂಡ್ಬಿಡ್ತೇವೆ. ದೈವ ನಿಯಮ ಅಂತ ಒಂದಿದೆ, ಅದನ್ನು ಹಿಂದೂ ಮತದಲ್ಲಿ ಋತ ಅಂತ ಕರೀತಾರೆ, ವಿಶ್ವ ನಿಯಮ. ಋತಂ ಸತ್ಯಂ ಅಂತ ಬರುತ್ತೆ ನಮ್ಮ ಮಂತ್ರಗಳಲ್ಲಿ. ಪರಂ ಬ್ರಹ್ಮ ಪುರುಷಂ ಕೃಷ್ಣ ಪಿಂಗಳಂ ಊರ್ಧ್ವರೇತಂ ವಿರೂಪಾಕ್ಷಂ ವಿಶ್ವರೂಪಾಯ ವೈ ನಮಃ. ಋತಂ ಸತ್ಯಂ, ಋತ ಅಂತ ಹೇಳಿದ್ರೇನು, ಸತ್ಯ ಅಂತ ಹೇಳಿದ್ರೇನು. ಸತ್ಯ ಅಂತ ಹೇಳಿದ್ರೆ ದಟ್ ವಿಚ್ ಈಸ್ ಇಟರ್ನಲ್, ಯಾವುದು ಯಾವಾಗಲೂ ನಿಲ್ಲುತ್ತೋ, ಯಾವುದಕ್ಕೆ ಚ್ಯುತಿ ಇಲ್ವೋ, ಯಾವುದಕ್ಕೆ ನಾಶ ಇಲ್ವೋ, ನಿರಂತರವಾಗಿ ಚಿರಸ್ಥಾಯಿಯಾಗಿ ಉಳ್ಕೊಳ್ತಕ್ಕಂಥದ್ದು ಅದು ಸತ್ಯ. ಅದು ಯಾವುದು? ನಾವು ದೇವರು ಅಂತ ಹೇಳ್ಬೋದು, ಅಥವಾ ಪರಬ್ರಹ್ಮ ಅಂತ ಹೇಳ್ಬೋದು, ಫಾದರ್ ಅನ್ಬೋದು, ಜರತೂಷ್ಟ್ರ, ಏನಾದರೂ ನೀವು ಹೆಸರನ್ನ ಕರೀರಿ. ಆ ಒಂದು ಯಾವುದೋ ಒಂದು ಸತ್ಯ, ಬದಲಾಗದ ಒಂದು ಸತ್ಯ ಯಾವಾಗಲೂ ಉಳ್ಕೊಂಡಿರುತ್ತೆ, ಚಿರಸ್ಥಾಯಿಯಾಗಿದೆ, ಅದು ಸತ್ಯ. ಆ ಸತ್ಯಕ್ಕೆ ಎಡಬಿಡದೆ ಅಂಟ್ಕೊಂಡಿರ್ತಕ್ಕಂಥದ್ದು ಋತ. ಋತ ಅಂತ ಹೇಳಿದರೆ ವಿಶ್ವ ನಿಯಮ. ಯಾವ ಒಂದು ನಿಯಮದ ಪ್ರಕಾರ ಈ ಜಗತ್ತು ನಡ್ಕೊಂಡು ಹೋಗ್ತಾ ಇದೆಯೋ ಅದು ಋತ. ಯಾವುದು ಅಂತಹ ನಿಯಮ? ನಮಗೆ ಅನೇಕ ನಿಯಮಗಳು ಕಾಣಿಸುತ್ತವೆ ಪ್ರಕೃತಿಯಲ್ಲಿ. ಸಂಸರಣೆಯ ನಿಯಮ ಅಂತಹದ್ದು ಒಂದು. ಎವ್ರಿಥಿಂಗ್ ಈಸ್ ಮೂವಿಂಗ್ ಫಾರ್ವರ್ಡ್ ಆಲ್ ದ ಟೈಮ್. ಪ್ರತಿಯೊಂದು ಕೂಡ ಪ್ರತಿ ಕ್ಷಣದಲ್ಲಿಯೂ ಮುಂದುವರಿತಾ ಇದೆ, ಮುಂದಕ್ಕೆ ಹೋಗ್ತಾ ಇದೆ. ಅದರೊಳಗಿರ್ತಕ್ಕಂಥ ಆತ್ಮ ಚೈತನ್ಯ ಹೆಚ್ಚು ಹೆಚ್ಚು ವಿಕಾಸವಾಗ್ತಾ ಇದೆ. ಯಾವುದೂ ನಿಂತಲ್ಲೇ ನಿಂತಿಲ್ಲ, ಪ್ರತಿಯೊಂದು ವಿಕಾಸವಾಗ್ತಾ ಇದೆ. ಕಲ್ಲಿನಲ್ಲಿರ್ತಕ್ಕಂಥ ಚೈತನ್ಯವೂ ಅಭಿವೃದ್ಧಿ ಆಗ್ತಾ ಇದೆ. ಆ ಗಿಡದಲ್ಲಿರ್ತಕ್ಕಂಥ, ಈಗ ಬರ್ತಾ ದಾರಿನಲ್ಲಿ ನೋಡಿದ್ರೆ ಎಷ್ಟು ಸೊಗಸಾಗಿ ಹೂಗಳು ಬಿಟ್ಟಿವೆ ಮರಗಳು. ಆ ಗಿಡ ಎಷ್ಟು ಆನಂದದಿಂದ ತುಂಬಿರುತ್ತೆ, ಅದರ ಜೀವನ ಸಾರ್ಥಕವಾಗುತ್ತೆ. ಸ್ಪ್ರಿಂಗ್ ಬಂದಾಗ, ವಸಂತ ಋತು ಬಂದಾಗ ಆ ಹೂಗಳನ್ನೆಲ್ಲ ಸಮೃದ್ಧವಾಗಿ ಬಿಟ್ಟಾಗ ಅದಕ್ಕೆ ಎಷ್ಟು ಆನಂದವಾಗ್ಬೋದು ಊಹಿಸ್ಕೊಳ್ಳಿ. ಆ ಮರದ ಪ್ರಜ್ಞೆ ಜೊತೆಯಲ್ಲಿ ನಿಮ್ಮ ಪ್ರಜ್ಞೆಯನ್ನು ಸೇರಿಸ್ಕೊಳ್ಳಿ, ಅದಕ್ಕೆ ಹೇಗಿರುತ್ತೆ ಅನ್ನೋದನ್ನು ಅನುಭವಿಸಿ. ಮೋಡಗಳು ಚಲಿಸ್ತಾ ಇರುವಾಗ ಅದಕ್ಕೆ ಎಷ್ಟು ಆನಂದವಾಗ್ತಾ ಇರಬಹುದು. ಆಕಾಶದಲ್ಲಿ ಸುಂದರವಾಗಿರ್ತಕ್ಕಂಥ ಬಣ್ಣಗಳು ಸೂರ್ಯಾಸ್ತದಲ್ಲಿ, ಸೂರ್ಯೋದಯ ಕಾಲದಲ್ಲಿ ಬಂದಾಗ ಆಕಾಶಕ್ಕೆ ಎಷ್ಟು ಸಂತೋಷ ಆಗಿರ್ಬೋದು. ಒಂದು ಮಗು ಒಂದು ಹೊಸದಾಗಿ ಒಂದು ಮರಿಯನ್ನು ಹಾಕಿದಾಗ ಪ್ರಾಣಿಗೆ ಎಷ್ಟು ಸಂತೋಷ ಆಗ್ಬೋದು. ತಾಯಿಗೆ ಮಗುವನ್ನು ಹಡೆದಾಗ ಎಷ್ಟು ತೃಪ್ತಿ, ಸಾರ್ಥಕತೆಯ ಮನೋಭಾವ ಬರುತ್ತೆ. ಇದನ್ನೆಲ್ಲ ಊಹಿಸ್ಕೊಂಡಾಗ ಈ ದೈವ ನಿಯಮ ಏನು ಅನ್ನೋದು ನಮಗೆ ಅರ್ಥವಾಗುತ್ತೆ. ದೈವ ನಿಯಮ, ವಿಶ್ವ ನಿಯಮದ ಪ್ರಕಾರ ಪ್ರತಿಯೊಂದು ಮುಂದಕ್ಕೆ ಹೋಗ್ತಾ ಇದೆ. ಅದರೊಳಗಿರ್ತಕ್ಕಂಥ ಒಂದು ಆತ್ಮ ಚೈತನ್ಯ
ವಿಕಾಸವಾಗ್ತಾ ಇದೆ, ಅರಳುತ್ತಾ ಇದೆ, ಪರಿಪೂರ್ಣತೆಯ ಕಡೆಗೆ ಚಲಿಸ್ತಾ ಇದೆ. ಈ ವಿಶ್ವ ನಿಯಮ ಇದನ್ನ ಋತ ಅಂತ ಕರೀತಾರೆ. ಯಾವಾಗ ನಾವು ಈ ದೈವ ನಿಯಮಕ್ಕೆ ಅನುಸಾರವಾಗಿ ನಡ್ಕೊಂಡು ಹೋಗ್ತೀವೋ ಆವಾಗ ಅದು ಧರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. ಅದು ಸರಿಯಾದಂಥ ಕಾರ್ಯ. ಯಾವುದು ಧರ್ಮ, ಯಾವುದು ಸರಿಯಾದದ್ದು, ಯಾವುದು ತಪ್ಪಾದದ್ದು ನಮಗೆ ಬಂದರೆ, ವಾಟ್ ಈಸ್ ಗುಡ್ ಆ್ಯಂಡ್ ವಾಟ್ ಈಸ್ ಬ್ಯಾಡ್, ಒಂದು ಕೆಲಸ ಒಳ್ಳೆಯ ಕೆಲಸವೇ ಅಥವಾ ಕೆಟ್ಟ ಕೆಲಸವೇ ಅಂತ ನಾವು ತೀರ್ಮಾನ ಮಾಡಬೇಕಾದ್ರೆ ಅದು ದೈವ ನಿಯಮಕ್ಕೆ ವಿರುದ್ಧವಾಗಿದೆಯೇ ಅಥವಾ ಅನುಸಾರವಾಗಿದೆಯೇ ಅದನ್ನು ಟೆಸ್ಟ್ ಮಾಡಬೇಕು. ಎಷ್ಟೋ ಸಲ ದೈವ ನಿಯಮಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಹೋಗ್ತೇವೆ, ಅದರ ಫಲವಾಗಿ ನಮಗೆ ದುಃಖ ಉಂಟಾಗುತ್ತೆ. ಯಾವಾಗ ನಮ್ಮ ಕೆಲಸ ದೈವ ನಿಯಮಕ್ಕೆ ಅನುಸಾರವಾಗಿರುತ್ತೋ, ದೈವ ನಿಯಮಕ್ಕೆ ಅನುಸಾರವಾಗಿರೋದು ಅಂತ ಹೇಳಿದ್ರೆ ಅದು ಧರ್ಮಕ್ಕೆ ಅನುಸಾರವಾಗಿರಬೇಕು, ಮತ್ತು ಇತರರಿಗೆ ಅದರಿಂದ ಏನಾದರೂ ಪ್ರಯೋಜನ ಆಗಬೇಕು, ಇತರರಿಗೆ ಅದರಿಂದ ಅನುಕೂಲವಾಗುವ ಹಾಗಿದ್ದರೆ ಅದು ದೈವ ನಿಯಮಕ್ಕೆ ಅನುಸಾರವಾಗಿದೆ. ವ್ಯಾಸರನ್ನ ಕೇಳಿದ್ರಂತೆ ಅವರ ಶಿಷ್ಯರು, ನೀವು ಸಾವಿರಾರು ಪುಸ್ತಕಗಳನ್ನು ಬರೆದು ಬಿಟ್ಟಿದ್ದೀರಿ, ಪುರಾಣಗಳು ವೇದಗಳನ್ನೆಲ್ಲ ರೂಢಿಸಿಟ್ಟಿದ್ದೀರಿ, ಸಂಗ್ರಹಿಸಿಟ್ಟಿದ್ದೀರಿ, ಪುರಾಣಗಳನ್ನೆಲ್ಲ ಬರೆದಿದ್ದೀರಿ, ಬ್ರಹ್ಮಸೂತ್ರಗಳನ್ನ ಬರೆದಿದ್ದೀರಿ, ಇದಿಷ್ಟೆಲ್ಲ ಓದೋದಕ್ಕೆ ನಮಗೆ ಸಾಧ್ಯ ಇಲ್ಲ, ಸ್ವಲ್ಪದರಲ್ಲಿ ನಮಗೆ ಅದರ ಸಾರಾಂಶ ಹೇಳಿಬಿಡಿ ಅಂತ ಕೇಳಿದಾಗ, ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿ. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನ. ಗ್ರಂಥಕೋಟಿಭಿ, ಕೋಟಿ ಗ್ರಂಥಗಳಲ್ಲಿ ಹೇಳಿರೋದನ್ನೆಲ್ಲ ಅರ್ಧ ಶ್ಲೋಕದಲ್ಲಿ ನಿನಗೆ ಸಂಕ್ಷಿಪ್ತವಾಗಿ ಹೇಳಿಬಿಡ್ತೇನಪ್ಪ. ಪರೋಪಕಾರ ಪುಣ್ಯಾಯ, ಪರೋಪಕಾರ ಅನ್ನೋದ್ರಿಂದ ಪುಣ್ಯ ಲಭಿಸುತ್ತೆ. ಪಾಪಾಯ ಪರಪೀಡನ, ಪರಪೀಡನೆಯಿಂದ ಪಾಪ ಬರ. ಇಷ್ಟೇ ಸಾಕು. ಇದಿಷ್ಟು ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ನೀವು ದೈವ ನಿಯಮಕ್ಕೆ ಅನುಸಾರವಾಗಿರ್ತೀರಿ ಅಂತ ಹೇಳ್ಬಿಟ್ರು. ದಟ್ ವಿಚ್ ಈಸ್ ಬೆನಿಫಿಷಿಯಲ್ ಟು ಅದರ್ಸ್, ಹೆಲ್ಪಿಂಗ್ ಅದರ್ಸ್, ಪರೋಪಕಾರ, ಇದು ಪುಣ್ಯ, ಇದು ಧರ್ಮಕ್ಕೆ ಅನುಸಾರವಾದಂಥ ಕಾರ್ಯ. ಇದರಿಂದ ನಮಗೂ ಒಳ್ಳೆಯದು, ಪ್ರಪಂಚಕ್ಕೂ ಒಳ್ಳೆಯದು. ಪಾಪಾಯ ಪರಪೀಡನಂ, ಯಾವಾಗ ನಾವು ಬೇರೆಯವರಿಗೆ ತೊಂದರೆ ಮಾಡ್ತೀವೋ, ಗಿಡಕ್ಕಾಗಲಿ, ಒಂದು ಮರಕ್ಕಾಗಲಿ, ಪ್ರಾಣಿಗಾಗಲಿ, ಮನುಷ್ಯರಿಗಾಗಲಿ ಯಾವಾಗ ತೊಂದರೆ ಮಾಡ್ತೀವೋ ಅದು ಪಾಪಕ್ಕೆ ಕಾರಣವಾಗುತ್ತೆ, ದೈವ ನಿಯಮಕ್ಕೆ ವಿರುದ್ಧವಾಗಿದೆ. ಈ ಒಂದು ವಿಚಾರವನ್ನು ನಾವು ಕ್ರಮಕ್ರಮವಾಗಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅನುಷ್ಠಾನ ಮಾಡ್ತಾ ಹೋದರೆ ಈಶ್ವರ ಇಚ್ಛೆಗೆ ನಮ್ಮ ಇಚ್ಛೆಯನ್ನು ಸೇರಿಸ್ಕೊಂಡ್ಬಿಡ್ತೇವೆ. ವೆನ್ ಒನ್ಸ್ ಯು ಹ್ಯಾವ್ ಸೀನ್ ದಿ ಪ್ಲಾನ್ ಆಫ್ ಗಾಡ್, ದ ಡಿವೈನ್ ಪ್ಲಾನ್, ಯು ಕೆನಾಟ್ ಡೂ ಎನಿಥಿಂಗ್ ಬಟ್ ಡೆಡಿಕೇಟ್ ಯುವರ್ ಸೆಲ್ಫ್ ಟು ಇಟ್ ಅಂತ ಹೇಳ್ತಾರೆ. ಒಮ್ಮೆ ನಾವು ಆ ದೈವ ಯೋಜನೆಯನ್ನು ಅರ್ಥ ಮಾಡಿಕೊಂಡ್ರೆ ಅನಂತರ ನಾವು ಇನ್ನೇನು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ನಾಣ್ಯ ಪಂಥಾಹ ಅಯನಾಯ ವಿದ್ಯತೆ, ಬೇರೆ ಯಾವ ಮಾರ್ಗವೂ ಇಲ್ಲ. ನಿಮ್ಮನ್ನು ನೀವು ಅರ್ಪಣೆ ಮಾಡ್ಕೊಂಡ್ಬಿಡ್ತೀರಿ ಆ ದೈವ ನಿಯಮಕ್ಕೆ. ನಾನು ಅನ್ನೋದು ಬೇರೆ ಇಲ್ಲ, ನಾನು ಆ ಭಗವಂತನ ಒಂದು ಅಂಶವೇ. ಭಗವಂತ ಏನು ಕೆಲಸ ಮಾಡ್ತಾ ಇದ್ದಾನೋ ಆ ಕೆಲಸವನ್ನೇ ನಾನು ಮಾಡಬೇಕು ಅಷ್ಟೇ. ನನ್ನ ಕೆಲಸ ಅನ್ನೋದು ಬೇರೆ ಯಾವುದಿದೆ? ಆ ಭಗವಂತನ ಯೋಜನೆಯನ್ನು ಕಾರ್ಯಗತ ಮಾಡೋದೆಷ್ಟು ಅದೇ ನನ್ನ ಕೆಲಸ ಅನ್ನೋ ಒಂದು ಉತ್ಕಟವಾಗಿರ್ತಕ್ಕಂಥ ಆ ಒಂದು ಭಾವನೆ ನಮ್ಮಲ್ಲಿ ಉತ್ಪತ್ತಿಯಾಗಿಬಿಟ್ಟಾಗ ನಮ್ಮನ್ನು ನಾವು ಸಂಪೂರ್ಣವಾಗಿ ಈಶ್ವರನಿಗೆ ಅರ್ಪಿಸ್ಕೊಂಡ್ಬಿಡ್ತೇವೆ. ಇದೇನೇ ಈಶ್ವರ ಪ್ರಣಿಧಾನ. ಅನಂತರ ನಾವು ಆ ಈಶ್ವರ ಯೋಜನೆಯನ್ನು, ದೈವ ಯೋಜನೆಯನ್ನು ಕಾರ್ಯರೂಪಕ್ಕೆ ಇಳಿಸೋದಕ್ಕೋಸ್ಕರ ನಮ್ಮನ್ನು ನಾವು ಅರ್ಪಣೆ ಮಾಡ್ಕೊಂಡ್ಬಿಡ್ತೇವೆ. ಈ ರೀತಿ ನಮ್ಮನ್ನು ನಾವು ಯಾವಾಗ ಅರ್ಪಣೆ ಮಾಡ್ಕೊಂಡ್ಬಿಡ್ತೀವೋ ಆವಾಗ ಸ್ವಂತ ಆಸೆಗಳು, ಸ್ವಂತ ಆಕಾಂಕ್ಷೆಗಳು ಎಲ್ಲ ಭಸ್ಮವಾಗ್ಬಿಡುತ್ತೆ, ಯಾವುದೂ ಇಲ್ಲ. ನಾನು ಅನ್ನೋದೇ ಕರಗೋಗುತ್ತೆ. ನಾನು ಅನ್ನೋದು ಹೋಗ್ಬಿಟ್ಟ ಮೇಲೆ ಪ್ರಪಂಚಕ್ಕೆ ಯಾವುದು ಒಳಿತೋ ಅದನ್ನು ಮಾಡ್ತಾರೆ. ಮಾತಾ ಅಮೃತಾನಂದಮಯಿ ನೋಡ್ಕೊಳ್ಳಿ, ಸತ್ಯ ಸಾಯಿಬಾಬಾ ನೋಡಿ, ತಮ್ಮನ್ನು ತಾವು ಪೂರ್ಣವಾಗಿ ಅರ್ಪಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಭಗವಂತನ ನಿಯಮವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಅನುಸಾರವಾಗಿ ತಾವು ಜೀವಿಸ್ತಾ ಇತರರಿಗೂ ಆ ಬೋಧೆಯನ್ನು ಕೊಡೋದಕ್ಕೋಸ್ಕರ ತಮ್ಮ ಜೀವನವನ್ನು ತಾವು ಸಂಪೂರ್ಣವಾಗಿ ಅರ್ಪಣೆ ಮಾಡ್ಕೊಂಡ್ಬಿಟ್ರು. ತಮ್ಮ ಸ್ವಂತ ಸುಖ ದುಃಖಗಳ ಲಕ್ಷ್ಯವೇ ಇಲ್ಲ ಅವರಿಗೆ. ಆಹಾರ ಆಗಲಿ, ನಿದ್ದೆ ಆಗಲಿ, ದೇಹಕ್ಕೆ ಆಯಾಸ ಆಗಲಿ, ಯಾವುದರ ಕಡೆಗೂ ಲಕ್ಷ್ಯ ಇಲ್ಲ.
ತಮ್ಮನ್ನು ತಾವು ಸಂಪೂರ್ಣವಾಗಿ ಇತರರ ಹಿತಕ್ಕೋಸ್ಕರ ಅರ್ಪಣೆ ಮಾಡ್ಕೊಂಡ್ಬಿಡೋ ಒಂದು ಮನೋಭಾವ ಬಂದ್ಬಿಡ್ತು. ಇದೇ ಈಶ್ವರ ಪ್ರಣಿಧಾನ. ಈಶ್ವರ ಪ್ರಣಿಧಾನವನ್ನು ಎರಡು ರೀತಿಯಲ್ಲಿ ನಾವು ಅನುಸರಿಸೋದಕ್ಕೆ ಸಾಧ್ಯ. ಒಂದು ಜ್ಞಾನ ಮಾರ್ಗದಲ್ಲಿ ಹೋಗ್ತಕ್ಕಂಥವ್ರು, ಮತ್ತೊಂದು ಕರ್ಮ ಮಾರ್ಗದಲ್ಲಿ ಹೋಗ್ತಕ್ಕಂಥವ್ರು. ಜ್ಞಾನ ಮಾರ್ಗದಲ್ಲಿ ಯಾರು ಹೋಗ್ತಾರೋ ಅವರು ಏನು ಮಾಡ್ತಾರೆ, ತಮ್ಮ ಇಚ್ಛಾಶಕ್ತಿನ ಬೆಳೆಸ್ಕೊಳ್ತಾರೆ. ಇಚ್ಛಾಶಕ್ತಿನ ಬೆಳೆಸ್ಕೊಂಡು ಆ ಇಚ್ಛಾಶಕ್ತಿಯನ್ನು ಈಶ್ವರನ ಯೋಜನೆಯನ್ನು ಕಾರ್ಯಗತ ಮಾಡೋದಕ್ಕೋಸ್ಕರ ಪ್ರಯೋಗಿಸ್ತಾ ಹೋಗ್ತಾರೆ. ಟು ಡೆವಲಪ್ ಒನ್ಸ್ ಓನ್ ವಿಲ್. ಆ ಇಚ್ಛಾಶಕ್ತಿನ ಬೆಳೆಸ್ಕೊಂಡು ಅದರ ಮೂಲಕ ಭಗವಂತನ ಕೆಲಸವನ್ನು ಮಾಡೋದು. ಈಗ ನಮಗೆ ಥಿಯಾಸಫಿಯಲ್ಲಿ ಒಂದು ಅಮೂಲ್ಯವಾದ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಈ ಪ್ರಪಂಚವನ್ನೆಲ್ಲ ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಅಂತಃಸರ್ಕಾರ ಇದೆ. ಪ್ರಪಂಚದಲ್ಲಿ ಸರಿಯಾಗಿ ಎಲ್ಲ ಘಟನೆಗಳು ಕೂಡ, ಎಲ್ಲ ಜನರ ನಡವಳಿಕೆಗಳು ಇವೆಲ್ಲವೂ ಕೂಡ ಆ ದೈವ ನಿಯಮಕ್ಕೆ ಅನುಸಾರವಾಗಿ ಹೋಗುವ ರೀತಿಯಲ್ಲಿ ಅವರಿಗೆ ಬೋಧೆಯನ್ನು ಕೊಡೋಕ್ಕೋಸ್ಕರ, ತಿಳುವಳಿಕೆಯನ್ನು ಕೊಡೋದಕ್ಕೋಸ್ಕರ ಒಂದು ಅಂತಃಸರ್ಕಾರ ಇದೆ. ಅವ್ರನ್ನ ಸರಿಯಾದ ಮಾರ್ಗದಲ್ಲಿ ನಡೆಸೋ ಹಾಗೆ ಮಾಡೋ ಹಾಗೆ. ಆ ಅಂತಃಸರ್ಕಾರದಲ್ಲಿ ಅಧಿಕಾರ ಶ್ರೇಣಿ ಇದೆ. ಆ ದೊರೆಗಳನ್ನ, ಆ ಮುಖ್ಯಸ್ಥರನ್ನು ನಾವು ಸನತ್ ಕುಮಾರರು ಅಂತ ಕರಿತೇವೆ. ಅವರ ಕೈ ಕೆಳಗೆ 3 ಕುಮಾರರಿದ್ದಾರೆ. ಇವರೆಲ್ಲರೂ ಕೂಡ ಶುಕ್ರ ಗ್ರಹದಿಂದ ಬಂದವರು. ಅವರ ಕೈ ಕೆಳಗೆ ಬುದ್ಧ, ಆಮೇಲಿಂದ ಪ್ರತ್ಯೇಕ ಬುದ್ಧರು, ಅವರ ಕೈ ಕೆಳಗೆ ಬೋಧಿಸತ್ವರು, ಮನು, ಮಹಾಚೌಹಾನ್, ಅವರ ಕೈ ಕೆಳಗೆ ಅನೇಕ ಜೀವನ್ಮುಕ್ತ ಮಹರ್ಷಿಗಳು. ಇವೆಲ್ಲರೂ ಕೂಡ ಶ್ವೇತರ್ಷಿ ಸಂಘದಲ್ಲಿ ಇದಾಗ್ತವೆ. ಇವರೆಲ್ಲ ಅಧಿಕಾರಗಳಲ್ಲಿ, ಬೇರೆ ಬೇರೆ ಅಧಿಕಾರಗಳಲ್ಲಿ ಇರ್ತಕ್ಕಂಥವ್ರು. ಇನ್ನೂ ಶ್ವೇತರ್ಷಿ ಸಂಘದಲ್ಲಿ ಬೇರೆ ಸದಸ್ಯರು ಯಾರು, 1ನೇ ದೀಕ್ಷೆಯಿಂದ 5ನೇ ದೀಕ್ಷೆ ಪಡೆದಿರೋವರೆಗೂ ಅವರೆಲ್ಲರೂ ಅದರ ಸದಸ್ಯರೇ. ಇವರೆಲ್ಲರೂ ಅವರವರ ಮಟ್ಟದಲ್ಲಿ ತಮ್ಮ ತಮ್ಮ ಶಕ್ತಿಗೆ ಅನುಸಾರವಾಗಿ ಆ ಈಶ್ವರನ ಯೋಜನೆಯನ್ನು ಕಾರ್ಯಗತ ಮಾಡೋದರಲ್ಲಿ ನಿರತರಾಗಿದ್ದಾರೆ. ಥಿಸಾಫ್ ಸೊಸೈಟಿಯ ಸದಸ್ಯರೆಲ್ಲರೂ ಕೂಡ ತಮ್ಮ ತಮ್ಮ ಮಟ್ಟದಲ್ಲಿ ಈ ಕೆಲಸದಲ್ಲಿ ನೆರವಾಗಬೇಕು ಅಂತ ಹೇಳಿ ಅವರು ನಿರೀಕ್ಷಿಸ್ತಾರೆ. ಪ್ರತಿಯೊಬ್ಬರೂ ಕೂಡ ಈ ಯೋಜನೆಯನ್ನು ಅರ್ಥ ಮಾಡಿಕೊಂಡು ಈ ತಿಳುವಳಿಕೆಯನ್ನು ಪ್ರಪಂಚದ ಜನರಿಗೆ ಕೊಡೋದಕ್ಕೋಸ್ಕರ ಈ ಥಿಸಾಫ್ ಸೊಸೈಟಿಯನ್ನು ಅವರು ಪ್ರಾರಂಭಿಸಿದ್ರು. ಆದ್ದರಿಂದ ನಮ್ಮ ಕರ್ತವ್ಯ ನಮಗೆ ಸ್ಪಷ್ಟವಾಗಿದೆ. ನಾವೆಲ್ಲೂ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ಈಶ್ವರ ಪ್ರಣಿಧಾನ ನಾನು ಹೇಗೆ ಸಾಧಿಸ್ಬೋದು, ಸಂಪೂರ್ಣವಾಗಿ ನಮ್ಮನ್ನು ನಾವು ಈ ಥಿಸಾಫ್ ಸೊಸೈಟಿ ಕೆಲಸಕ್ಕೆ ಅರ್ಪಣೆ ಮಾಡ್ಕೊಂಬಿಡೋದು. ಥಿಯಾಸಫಿಯ ಪ್ರಚಾರಕ್ಕೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದು. ಬರೆಯೋದಕ್ಕೆ ಬಂದರೆ ಬರೆಯೋದು, ಲೇಖನಗಳನ್ನು ಬರೆಯೋದು, ಭಾಷಣ ಕೊಡೋಕೆ ಬಂದರೆ ಭಾಷಣ ಕೊಡೋದು, ಇಲ್ಲ ಅಂತ ಹೇಳಿದ್ರೆ ವ್ಯಾಸಂಗ ತರಗತಿಗಳನ್ನು ನಡೆಸೋದು, ಇಲ್ಲ ಅಂತ ಹೇಳಿದ್ರೆ ಭಜನೆ ಮಾಡೋದು, ಇಲ್ಲ ಅಂದರೆ ಭಾರತ ಸಮಾಜ ಪೂಜೆ ಮಂತ್ರಗಳನ್ನು ಸ್ಪಷ್ಟವಾಗಿ ಕರೆತು ಅದನ್ನು ಎಲ್ರಿಗೂ ತಿಳಿಸಿ ಅದರ ಪೂಜೆಯನ್ನು ಮಾಡೋದು. ನಾನಾ ರೀತಿಯಲ್ಲಿ ಮಾಡ್ಬೋದು. ಯಾವ ಮಾರ್ಗ ನಮಗೆ ಸಲೀಸಾಗಿ ಕಾಣಿಸುತ್ತೋ, ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿದೆಯೋ ಆ ಮಾರ್ಗದಲ್ಲಿ ಈ ಕೆಲಸವನ್ನು ಮಾಡ್ತಕ್ಕಂಥದ್ದು ಇದು ಈಶ್ವರ ಪ್ರಣಿಧಾನಕ್ಕೆ ಸೇರಿದೆ. ದೈವ ಯೋಜನೆಯನ್ನು ಕಾರ್ಯಗತ ಮಾಡೋ ಒಂದು ಕೆಲಸ ಆಗುತ್ತೆ. ಅದರಿಂದ ಜ್ಞಾನ ಮಾರ್ಗದಲ್ಲಿರ್ತಕ್ಕಂಥವರು ಈ ಒಂದು ಮಾರ್ಗವನ್ನು ಹಿಡಿತಾರೆ. ತಮ್ಮ ಜ್ಞಾನವನ್ನು ಬೆಳೆಸ್ಕೊಂಡು ಅದನ್ನು ಇತರರ ಜೊತೆಯಲ್ಲಿ ನಿಸ್ವಾರ್ಥತೆಯಿಂದ, ನಿರ್ವಂಚನೆಯಿಂದ ಹಂಚ್ಕೊಳ್ತಾರೆ. ಕರ್ಮ ಮಾರ್ಗದಲ್ಲಿ ಹೋಗ್ತಕ್ಕಂಥ ಇರೋರು ಆ ಭಗವಂತನ ಕೆಲಸವನ್ನು ನಿಷ್ಕಾಮ ಕರ್ಮವನ್ನಾಗಿ ಮಾಡ್ತಾರೆ. ನಿಷ್ಕಾಮ ಕರ್ಮ ಅಂತ ಹೇಳಿದ್ರೆ ಇದರ ಫಲ ನನಗೆ ಬೇಕು ಎಂಬ ಒಂದು ಭಾವನೆ ಇಲ್ಲದೆ ಮಾಡ್ತಕ್ಕಂಥದ್ದು. ಕೆಟ್ಟ ಕೆಲಸ ಮಾಡೋದಿಲ್ಲ, ಒಳ್ಳೆಯ ಕೆಲಸಗಳನ್ನೇ ಮಾಡೋವಾಗಲೂ ಕೂಡ ಇದರಿಂದ ನನಗೆ ಸ್ವರ್ಗ ಸುಖ ಲಭಿಸ್ಲಿ, ಮುಂದಿನ ಜನ್ಮದಲ್ಲಿ ನನಗೆ ಒಳ್ಳೆ ಮನೆ ಸಿಗಲಿ, ಈಗ ಗೃಹದಾನ ಮಾಡ್ತೇನೆ, ಮುಂದಿನ ಜನ್ಮದಲ್ಲಿ ನನಗೆ ಹೊಟ್ಟೆ ತುಂಬ ಊಟ ಸಿಗಲಿ, ಈಗ ಅನ್ನದಾನ ಮಾಡ್ತೇನೆ, ಈ ತರಹ ಯಾವ ಒಂದು ಭಾವನೆಯೂ ಇಲ್ಲದೆ ನಿಷ್ಕಾಮ ದೃಷ್ಟಿಯಿಂದ ಇದರ ಫಲ ನನಗೆ ಬೇಡ, ಇದರ ಫಲವೆಲ್ಲವೂ ಕೂಡ ಭಗವಂತನಿಗೆ ಸೇರಲಿ, ಈಶ್ವರಾರ್ಪಣ ವಸ್ತು, ಎಲ್ಲವೂ ಭಗವಂತನಿಗೆ ಅರ್ಪಿತವಾಗಲಿ ಅನ್ನೋ ಭಾವನೆಯಿಂದ, ನಿಸ್ವಾರ್ಥ ದೃಷ್ಟಿಯಿಂದ, ಫಲಾಪೇಕ್ಷೆ ಇಲ್ಲದೆ ಸತ್ಕರ್ಮದಲ್ಲಿ ತೊಡಗೋದು, ಸೇವೆಯಲ್ಲಿ ತೊಡಗೋದು, ಮಾಡಿದ ಕೆಲಸವನ್ನೆಲ್ಲ ನಿನಗೆ ನೈವೇದ್ಯ ಅಂಥೇಳಿ ಭಗವಂತನಿಗೆ ಅರ್ಪಣೆ ಮಾಡಿಬಿಡ್ತಕ್ಕಂಥ
ಇದು ಮಾಡ್ತಾ ಇದ್ರೆ ನಾನು ಅನ್ನೋದು ಕರಗ್ತಾ ಹೋಗುತ್ತೆ. ನಾವು ಮೋಕ್ಷವನ್ನು ಸಾಧಿಸಬೇಕಾದ್ರೆ, ಪರಿಪೂರ್ಣತೆಯನ್ನು ಪಡೀಬೇಕಾದ್ರೆ ಇರೋದೇ ಇದು ಒಂದೇ ನಾವು ಮಾಡಬೇಕಾದದ್ದು, ನಾನು ಅನ್ನೋದನ್ನು ಕರಗಿಸು. ನಾನು ಅನ್ನೋದನ್ನು ಲೀನ ಮಾಡಿಬಿಡೋದು ಆ ಭಗವಂತನಲ್ಲಿ. ನಾನು ಅನ್ನೋದನ್ನು ವಿಶಾಲ ಮಾಡ್ತಾ ಹೋಗೋದು. ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲವೂ ನಾನೇ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿಬಿಟ್ರು ಉಪನಿಷತ್ನಲ್ಲಿ. ನಾನು ಆ ಬ್ರಹ್ಮನೇ ಆಗಿದ್ದೇನೆ. ಆ ಬ್ರಹ್ಮ ಅಂತ ಹೇಳಿದ್ರೇನು, ಜಗತ್ತೆಲ್ಲವೂ ಬ್ರಹ್ಮವೇ. ಪ್ರತಿಯೊಂದು ವಸ್ತುವಿನಲ್ಲಿಯೂ ಬ್ರಹ್ಮ ಇದೆ. ಐತರೇಯ ಉಪನಿಷತ್ತಿನಲ್ಲಿ ಹೇಳುತ್ತೆ, ಪ್ರತಿಯೊಂದು ವಸ್ತು, ಪ್ರತಿಯೊಂದು ಅಣುಮಾಣು ಪರಮಾಣು ಪ್ರತಿಯೊಂದರಲ್ಲೂ ಇರೋದು ಆ ಭಗವಂತನೇ, ಎಲ್ಲವೂ ಆ ಬ್ರಹ್ಮವೇ. ಪ್ರಜ್ಞಾನಂ ಬ್ರಹ್ಮ ಅಂದ್ಬಿಟ್ರು. ಪ್ರಜ್ಞೆಯೂ ಕೂಡ ಬ್ರಹ್ಮವೇ. ಆದ್ದರಿಂದ ಎಲ್ಲ ಕಡೆಯೂ ಇರ್ತಕ್ಕಂಥದ್ದು ಬ್ರಹ್ಮವೇ, ನನ್ನೊಳಗಿರೋದು ಬ್ರಹ್ಮವೇ. ನಮ್ಮಲ್ಲಿ ನಮಗೆ ನಂಬಿಕೆನೇ ಇಲ್ಲ. ಆ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಬೇಕು. ನಾನು ಆ ಬ್ರಹ್ಮವೇ ಆಗಿದ್ದೇನೆ, ನಾನು ಆ ಬ್ರಹ್ಮನ ಒಂದು ಅಂಶವೇ ಆಗಿರೋದ್ರಿಂದ ಎಲ್ಲ ನನ್ನ ದೋಷಗಳನ್ನು ಗೆದ್ದೋದಕ್ಕೆ ನನಗೆ ಸಾಧ್ಯ. ಆ ಬ್ರಹ್ಮನ ಶಕ್ತಿ ಹೆಚ್ಚು ಹೆಚ್ಚಾಗಿ ವ್ಯಕ್ತವಾಗೋ ರೀತಿಯಲ್ಲಿ ನಾನು ಜೀವಿಸ್ತೇನೆ. ಹೊರಗಿನ ಕಷ್ಟಗಳು ಏನಾದರೂ ಬರಲಿ, ದುಃಖಗಳು ಏನಾದರೂ ಬರಲಿ, ತೊಂದರೆಗಳು ಏನಾದರೂ ಬರಲಿ, ನಾನು ಕುಗ್ಗೋದಿಲ್ಲ. ನಾನು ಸದಾ ಹಸನ್ಮುಖಿಯಾಗಿರ್ತೇನೆ. ಎಲ್ಲವನ್ನೂ ಕೂಡ ಸಮಭಾವದಿಂದ ಸ್ವೀಕರಿಸ್ತೇನೆ. ಈ ಒಳ್ಳೆಯದು ಕೂಡ ನನಗೆ ಅಭಿವೃದ್ಧಿಗೋಸ್ಕರ ಬಂದಿದೆ, ಕೆಟ್ಟದ್ದು ಕೂಡ ನಾನು ಪಾಠ ಕಲಿಸೋಕ್ಕೋಸ್ಕರ ಬಂದಿದೆ. ಆದ್ದರಿಂದ ಪ್ರತಿಯೊಂದನ್ನು ಕೂಡ ನಾನು ಸಂತೋಷದಿಂದ ಅನುಭವಿಸ್ತೇನೆ ಒಂದು ಭಾವನೆ ಬರಬೇಕು. ಎಲ್ಲ ಸಮಯದಲ್ಲಿಯೂ ಕೂಡ ಇತರರಿಗೆ ಉಪಕಾರ ಹೇಗೆ ನಾನು ಮಾಡ್ಬೋದು, ಹೇಗೆ ಸಹಾಯ ಮಾಡ್ಬೋದು ಅನ್ನೋ ದೃಷ್ಟಿ ಕಡೆ. ಹೀಗೆ ನಿಷ್ಕಾಮ ಸೇವೆ, ನಿಷ್ಕಾಮ ಕರ್ಮ, ಅದರ ಮೂಲಕ ಕರ್ಮ ಮಾರ್ಗಿಗಳು ಈಶ್ವರ ಪ್ರಣಿಧಾನವನ್ನು ತಲುಪ್ತಾರೆ. ನಾನು ಅನ್ನೋದನ್ನು ಕರಗಿಸ್ತಾ ಹೋಗ್ತಾರೆ. ಈಶ್ವರನಿಗೋಸ್ಕರ ತಮ್ಮ ಕೆಲಸವನ್ನೆಲ್ಲ ಅರ್ಪಣೆ ಮಾಡ್ಕೊಂಡು ಹೋಗ್ತಾರೆ. ಭಕ್ತಿ ಮಾರ್ಗದಲ್ಲಿ ಹೋಗ್ತಕ್ಕಂಥವ್ರು ಆ ಭಗವಂತನಲ್ಲಿ ಪರಿಪೂರ್ಣವಾದ ಪ್ರೇಮವನ್ನು ಬೆಳೆಸ್ಕೊಳ್ತಾರೆ. ನಾನು ಆ ಭಗವಂತನನ್ನು ಮೆಚ್ಚಿಸಬೇಕಾದ್ರೆ ಪೂರ್ಣವಾಗಿ ನನ್ನನ್ನು ನಾನು ಅರ್ಪಿಸ್ಕೊಂಡ್ಬಿಡಬೇಕು. ಅವನು ಪ್ರೇಮ ಸ್ವರೂಪಿ, ನಾನು ಕೂಡ ಅವನನ್ನು ಪ್ರೀತಿಸಬೇಕು ಅನ್ನೋ ಭಾವನೆ ಬಂದ್ಬಿಟ್ಟಾಗ ಅವರಿಗೆ ಭಗವಂತನಲ್ಲಿ ಎಷ್ಟು ಅದು ಪ್ರಿಯವಾಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ, ಅದೇ ಎಲ್ಲಕ್ಕಿಂತಲೂ ಅತ್ಯಂತ ಇಷ್ಟವಾಗಿರ್ತಕ್ಕಂಥ ವಸ್ತು ಆಗಿಬಿಡುತ್ತೆ. ತ್ಯಾಗರಾಜರಿಗೆ ಆ ಶ್ರೀರಾಮನಲ್ಲಿ ಎಷ್ಟು ಭಕ್ತಿ ಬಂದ್ಬಿಡ್ತು ಅಂದರೆ, ಅನೇಕ ಗಂಟೆಗಳ ಕಾಲ ಧ್ಯಾನ ಹಾಗೇ ಕೂತು ಬಿಡೋರಂತೆ. ಕೊನೆಗೆ ಏನೇ ಆಗಲಿ ನೀನು ನನಗೆ ಕಾಣಿಸ್ಕೋತಾ ಇಲ್ವಲ್ಲ ಶ್ರೀರಾಮ ಅಂತ ಹೇಳಿ ಬಹಳ ಉತ್ಕಟ ಭಾವದಿಂದ ಅವರು ಪ್ರಾರ್ಥನೆ ಮಾಡ್ತಾ ಇರುವಾಗ ಶ್ರೀರಾಮ, ಸೀತೆ, ಲಕ್ಷ್ಮಣ, ಹನುಮಂತ ಅವರಿಗೆ ಪ್ರತ್ಯಕ್ಷರಾದ್ರಂತೆ. ಪ್ರತ್ಯಕ್ಷರಾದರು ಅಂದರೆ ಇವರ ಮನಸ್ಸಿನಲ್ಲಿ ಕಲ್ಪಿಸಿಕೊಂಡಿರುವ ರೂಪ ಅದು, ಅದರೊಳಗೆ ಆ ದಿವ್ಯ ಚೈತನ್ಯ ಪ್ರವೇಶ ಮಾಡಿ ಅವರಿಗೆ ಅದು ಪ್ರತ್ಯಕ್ಷವಾದಂಗೆ ಭಾಸವಾಗುತ್ತೆ. ಅಷ್ಟರ ಮಟ್ಟಿಗೆ ಅವರು ಅದಕ್ಕೆ ಚೈತನ್ಯವನ್ನು ಕೊಟ್ಟಿದ್ದರು, ತಮ್ಮನ್ನು ತಾವು ಅರ್ಪಣೆ ಮಾಡ್ಕೊಂಡ್ಬಿಟ್ಟಿದ್ರು. ಇಂತಹ ಒಂದು ಸ್ಥಿತಿಯನ್ನು ಭಕ್ತ ಮುಟ್ತಾನೆ. ಅವನ ಇಷ್ಟ ದೈವ ಅವನಿಗೆ ಪ್ರಾಣ ಇರೋ ಹಾಗೆ ಅವನಿಗೆ ಕಾಣಿಸುತ್ತೆ, ಜೀವಂತವಾಗಿ ಅವನಿಗೆ ಪ್ರತ್ಯಕ್ಷವಾದ ಅಂತಹ ಒಂದು ಅನುಭವ ಆಗುತ್ತೆ. ತಮ್ಮನ್ನು ತಾವು ಸಂಪೂರ್ಣವಾಗಿ ಅದಕ್ಕೆ ಅರ್ಪಣೆ ಮಾಡ್ಕೊಂಡ್ಬಿಡ್ತಾರೆ. ನವಧಾ ಭಕ್ತಿ ಅಂತ ಹೇಳಿದ್ದಾರೆ ಭಾಗವತದಲ್ಲಿ. ಈ ಭಕ್ತಿ ಅನ್ನೋದು 9 ರೂಪಗಳನ್ನು ತಾಳೋದಕ್ಕೆ ಸಾಧ್ಯ, 9 ರೀತಿಗಳಲ್ಲಿ ಅದು ವ್ಯಕ್ತವಾಗೋದಕ್ಕೆ ಸಾಧ್ಯ. ಯಾವ್ಯಾವುದಪ್ಪ ಅಂತ ಹೇಳಿದ್ರೆ, ಶ್ರವಣಂ, ಕೀರ್ತನಂ, ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ಶ್ರವಣ, ಅವಂಥವರು ಭಗವಂತನ ವಿಚಾರವನ್ನೇ ಕೇಳಿಸ್ಕೋತಾ ಇರ್ತಾರಂತೆ ಯಾವಾಗಲೂ. ಕೀರ್ತನ, ಅದನ್ನೇ ಹೊಗಳ್ತಾ ಇರ್ತಾರಂತೆ. ಅದ್ರ ವಿಷಯವಾಗಿ ಹಾಡುಗಳು ಹೇಳ್ತಾರೆ, ಭಜನೆಗಳನ್ನು ಮಾಡ್ತಾರೆ, ಆ ಭಗವಂತನನ್ನೇ ಸ್ಮರಿಸ್ಕೊಳ್ತಾ ಇರ್ತಾರೆ. ಸ್ಮರಣಂ, ಅದನ್ನು ಬಿಟ್ಟು ಏನೂ ಇಲ್ಲ, ಅದನ್ನೇ ಸ್ಮರಿಸ್ಕೊಳ್ತಾ ಇರ್ತಾರೆ. ಜಪ ಮಾಡ್ತಾ ಇರ್ತಾರೆ, ಧ್ಯಾನ ಮಾಡ್ತಾ ಇರ್ತಾರೆ. ಪಾದ ಸೇವನ, ಅವನ ಪಾದಗಳನ್ನು ಸೇವೆ ಮಾಡ್ತಾ ಇರ್ತಕ್ಕಂಥದ್ದು. ಅರ್ಚನ, ಅವನನ್ನು ಪೂಜಿಸ್ತಕ್ಕಂಥದ್ದು.
ವಂದನಂ, ಅವನಿಗೆ ನಮಸ್ಕಾರ ಮಾಡೋದು. ದಾಸ್ಯಂ, ನಾನು ಅವನ ದಾಸ, ಅವನ ಸೇವಕ ಅನ್ನೋ ಮನೋಭಾವವನ್ನು ಹೊಂದಿರೋದು. ಹನುಮಂತ ಆಂಜನೇಯ ಹೇಗೆ ಶ್ರೀರಾಮನ ಸೇವಕನಾಗಿದ್ನೋ, ಅವನು ಏನು ಕೆಲಸ ಹೇಳಿದ್ರು ಕೂಡ ಅದನ್ನು ಮಾಡೋಕ್ಕೆ ಸಿದ್ಧನಾಗಿದ್ನೋ, ಹಾಗೆ ಆ ಭಾವನೆಯನ್ನು ಬೆಳೆಸ್ಕೊಳ್ಳೋದು. ಸಖ್ಯಂ, ಅವನನ್ನು ನನ್ನ ಸಖ, ನನ್ನ ಸ್ನೇಹಿತ ಅಂತ ಭಾವಿಸ್ಕೊಳ್ಳೋದು. ಅರ್ಜುನ ಶ್ರೀಕೃಷ್ಣನನ್ನು ತನ್ನ ಸಖ ಅಂತ ಭಾವಿಸ್ಕೊಂಡಿದ್ದ. ಆತ್ಮನಿವೇದನ, ತಮ್ಮನ್ನು ತಾವು ಸಂಪೂರ್ಣವಾಗಿ ಅರ್ಪಿಸ್ಕೊಳ್ತಕ್ಕಂಥದ್ದು, ಅನೇಕರು ಮಾಡ್ತಕ್ಕಂಥದ್ದು. ಇನ್ನು 5 ಭಾವಗಳು ಅಂತ ಹೇಳ್ತಾರೆ. ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಧುರ, ಇವು ಕೂಡ ಭಕ್ತಿ ಭಾವಗಳಂತೆ. ಶಾಂತತೆ, ಪೂರ್ಣವಾಗಿ ಶಾಂತಿಯನ್ನು ಅಭ್ಯಾಸ ಮಾಡ್ತಕ್ಕಂಥ. ಪ್ರಹ್ಲಾದ ಆ ನರಸಿಂಹನ ಸ್ವರೂಪವನ್ನು ನೋಡಿದ್ರು ಕೂಡ ವಿಚಲಿತನಾಗಲಿಲ್ಲ, ಭಯ ಪಡಲಿಲ್ಲ, ಶಾಂತನಾಗಿದ್ದು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾನೆ. ಅದೇ ರೀತಿ ವಾತ್ಸಲ್ಯ, ಯಶೋದೆ ಕೃಷ್ಣನನ್ನು ವಾತ್ಸಲ್ಯದಿಂದ ಮಗು ಅಂತ ಹೇಳಿ ಕಾಣಿಸ್ಕೊತ ಬೆಳೆಸ್ಕೊತಾ ಇರ್ತಾರೆ. ಮಧುರ ಅಂದರೆ ಅವನೇ ನನ್ನ ಗಂಡ ಅಥವಾ ನನ್ನ ಪ್ರೀತಿ ಪಾತ್ರ ಅಂತ ಹೇಳಿ ಅವನನ್ನು ಪೂಜಿಸ್ತಕ್ಕಂಥದ್ದು. ಮೀರಾಬಾಯಿ, ಭಕ್ತ ಮೀರಾಬಾಯಿ, ಆಕೆ ಕೃಷ್ಣನನ್ನು ಆರಾಧಿಸಲು. ಅದೇ ರೀತಿ ಅಕ್ಕ ಮಹಾದೇವಿ, ಮಲ್ಲಿಕಾರ್ಜುನನೇ ನನ್ನ ಗಂಡ ಅಂತ ಹೇಳಿ ಅವರು ಭಾವಿಸಿದ್ರು. ಇಲ್ಲಿ ಲಿಂಗದ ಭಾವನೆ ಬರಬಾರ್ದು, ಸೆಕ್ಸುಯಾಲಿಟಿ ಅಥವಾ ಲೈಂಗಿಕ ಭಾವನೆ ಅಲ್ಲ. ಸಂಪೂರ್ಣವಾಗಿ ಅವನ ನನ್ನ ಸಂಗಾತಿ, ನನ್ನ ಆತ್ಮ ಸಂಗಾತಿ ಎಂಬ ಒಂದು ಭಾವನೆಯಿಂದ ಅವರಲ್ಲಿ ಭಕ್ತಿಯನ್ನು ಹರಿಸ್ತಕ್ಕಂಥದ್ದು. ಇದು ಭಕ್ತಿ ಮಾರ್ಗದಲ್ಲಿ ಹೋಗೋರಿಗೆ ಮಾತ್ರ ಇವುಗಳು ಸಾಧ್ಯ. ಜ್ಞಾನ ಮಾರ್ಗದಲ್ಲಿರೋರಿಗೆ ಈ ಭಾವನೆಗಳು ಸ್ಫುರಿಸೋದು ಕಷ್ಟ. ಆದ್ದರಿಂದ ಈಶ್ವರ ಪ್ರಣಿಧಾನ ಈ 3 ಮಾರ್ಗದಲ್ಲಿ ಯಾವ ಮಾರ್ಗದಲ್ಲಿ ಅದು ಆಗ್ಬೋದು. ಜ್ಞಾನ ಮಾರ್ಗದಲ್ಲಿ ಇಚ್ಛಾಶಕ್ತಿ ಮೂಲಕ, ಕರ್ಮ ಮಾರ್ಗದಲ್ಲಿ ನಿಷ್ಕಾಮ ಕರ್ಮದ ಮೂಲಕ, ಭಕ್ತಿ ಮಾರ್ಗದಲ್ಲಿ ಭಕ್ತಿಯ ಮೂಲಕ. ನಾನು ಅನ್ನೋದು ಕರಗೋದು ಮುಖ್ಯ. ನಾನು ಅನ್ನೋದು ಕರಗೋಗ್ಬಿಟ್ರೆ, ಈ ದೇಹಾತ್ಮ ಭಾವ ಹೊರಟೋಗ್ಬಿಟ್ರೆ, ನಾನು ಬೇರೆ ಎಂಬ ಈ ಪ್ರತ್ಯೇಕತಾ ಮನೋಭಾವನ ನಾವು ಕಳ್ಕೊಳ್ಳೋಕೆ ಸಾಧ್ಯವಾದರೆ ಆಗ ತನಗೆ ತಾನೇ ನಮ್ಮ ಪ್ರಜ್ಞೆ ಮೇಲ್ಮೇಲಕ್ಕೆ ಏರೋದಕ್ಕೆ ಪ್ರಾರಂಭ ಆಗುತ್ತೆ. ಈ ತಾರ್ಕಿಕ ಮನಸ್ಸಿನಿಂದ, ಯೋಚನೆ ಮಾಡೋ ಮನಸ್ಸಿನಿಂದ ಶುದ್ಧ ಮನಸ್ಸಿಗೆ ಪ್ರಜ್ಞೆ ಏರುತ್ತೆ, ಕಾರಣದೇಹಕ್ಕೆ ಏರುತ್ತೆ. ಏರಿದಾಗ ಅಲ್ಲಿ ನಿಸ್ವಾರ್ಥತೆ, ಅಲ್ಲಿ ಆ ಸ್ವಾರ್ಥ ಅನ್ನೋದಿಲ್ಲ, ನಾನು ಅನ್ನೋದು ಬಹುಮಟ್ಟಿಗೆ ಮಾಯವಾಗಿಬಿಟ್ಟಿರುತ್ತೆ. ಅಲ್ಲಿಂದ ಬುದ್ಧಿದೇಹಕ್ಕೆ ಹೋದಾಗ ಆ ಪರಿಪೂರ್ಣ ಪ್ರೇಮ, ಕರುಣೆ, ಆನಂದ, ಆ ಒಂದು ಸ್ಥಿತಿಯಲ್ಲಿದ್ದಾಗ ನಾನು ಅನ್ನೋದು ಪೂರ್ಣವಾಗಿ ಹೋಗ್ಬಿಟ್ಟು ಎಲ್ಲವೂ ನಾನೇ ಎಂಬ ಏಕತೆಯ ಮನೋಭಾವ ಮನುಷ್ಯನಿಗೆ ಬಂದುಬಿಡುತ್ತೆ. ಇದು ಕ್ರಮೇಣ ನಮ್ಮ ಪ್ರಜ್ಞೆಯನ್ನು ಹೀಗೆ ಮೇಲ್ಮೇಲಕ್ಕೆ ಏರಿಸೋದಕ್ಕೆ ಈಶ್ವರ ಪ್ರಣಿಧಾನ ನಮಗೆ ಸಹಾಯ ಮಾಡುತ್ತೆ. ಥಿಯಾಸಫಿಸ್ಟು 1882 ಇಸ್ವಿలో ಏನೋ ಒಂದು ಆ ಲೇಖನದಲ್ಲಿ, ಅಲ್ಲಿ ಒಂದು ಪತ್ರಿಕೆಯಲ್ಲಿ ಮೇಡಮ್ ಬ್ಲೆವಾಟ್ಸ್ಕಿಯವರು ಒಂದು ಲೇಖನ ಬರೆದಿದ್ದಾರೆ. ಅದರಲ್ಲಿ ಅವ್ರು ಏನು ಹೇಳ್ತಾರೆ, ಈಸ್ ದಿ ಡಿಸೈರ್ ಟು ಲಿವ್ ಎ ಸೆಲ್ಫಿಶ್ ಡಿಸೈರ್ ಅಂತ. ಬದುಕಿರಬೇಕು ಅನ್ನೋ ಆಸೆ ಇದು ಸ್ವಾರ್ಥಯುತವಾಗಿದೆಯೇ? ಯಾರೋ ಒಬ್ಬರು ಬರೀತಾರಂತೆ, ಬದುಕಿರಬೇಕು ಅನ್ನೋ ಆಸೆ ಇದು ಸ್ವಾರ್ಥದಿಂದ ಕೂಡಿದೆ ಅಂತ. ಅದಕ್ಕೆ ಉತ್ತರವಾಗಿ ಅವರು ಬರೀತಾರೆ, ನಾನು ಬದುಕಿರಬೇಕು ಅನ್ನೋ ಆಸೆ ಸ್ವಾರ್ಥದಿಂದ ಕೂಡಿಲ್ಲ. ಅದು ನಮ್ಮ ಬೆಳವಣಿಗೆಗೆ ಬದುಕಿರಬೇಕಾದ್ದು ಅಗತ್ಯ. ನಾವು ಎಷ್ಟು ದಿನ ಬದುಕಿರ್ತೀವೋ ಅದನ್ನು ನಾವು ಸಾರ್ಥಕವಾದ ರೀತಿಯಲ್ಲಿ ಬದುಕೊಂಡು ಹೋದರೆ ನಮ್ಮ ಆತ್ಮಾಭಿವೃದ್ಧಿ ಆಗುತ್ತೆ. ನಮ್ಮ ಆತ್ಮನಲ್ಲಿ ಸುಪ್ತವಾಗಿರ್ತಕ್ಕಂಥ ಶಕ್ತಿಗಳು ಹೊರಗಡೆ ಬರುತ್ತೆ. ಅದರಿಂದ ಬದುಕಿರಬೇಕು ಅನ್ನೋ ಆಸೆ ಸ್ವಾರ್ಥಯುತವಾದದ್ದಲ್ಲ. ಯಾರು ಗುರುಗಳ ಶಿಷ್ಯರಾಗಿರ್ತಾರೋ ಅವ್ರು ಏನು ಮಾಡ್ತಾರೆ, ತಮ್ಮ ಜೀವನವನ್ನು ಎಷ್ಟು ಪರಿಶುದ್ಧ ಮಾಡ್ಕೊಂಡ್ಬಿಡ್ತಾರೆ ಅಂದರೆ, ಅವರು ಈ ಸ್ಥೂಲ ದೇಹ, ಕಾಮದೇಹ, ಮನೋದೇಹ ಪ್ರತಿಯೊಂದನ್ನು ಕೂಡ ಬದುಕಿರುವಾಗಲೇ ಅದರೊಳಗಿರ್ತಕ್ಕಂಥ ರಜೋಗುಣ, ತಾಮಸ ಗುಣ, ಆ ಗುಣಗಳಿರ್ತಕ್ಕಂಥ ಎಲ್ಲ ಅಣುಗಳು, ಪರಮಾಣುಗಳನ್ನು ಕಳಚಿ ಹಾಕ್ಬಿಡ್ತಾರಂತೆ ಬದುಕಿರೋವಾಗಲೇ. ಆ ತಾಮಸ ಗುಣ ಅಥವಾ ರಜೋಗುಣ ಇರೋ ಪಾರ್ಟಿಕಲ್ಸ್ ಎಲ್ಲ ಹೊರಟೋಗ್ಬಿಟ್ಟು ಬರೀ ಸತ್ವಗುಣ ಇರ್ತಕ್ಕಂಥ ಅಂಥ ಆಟಮ್ಸು, ಮಾಲಿಕ್ಯೂಲ್ಸನ್ನು ತಮ್ಮ ದೇಹಕ್ಕೆ ಅಟ್ರಾಕ್ಟ್ ಮಾಡಿಕೊಂಡು ಇಟ್ ಬಿಕಮ್ಸ್ ಮೋರ್ ಆ್ಯಂಡ್ ಮೋರ್ ಎಥೀರಿಯಲ್, ಹೆಚ್ಚು ಹೆಚ್ಚು ಸೂಕ್ಷ್ಮವಾಗ್ತಾ ಬಂದ್ಬಿಡುತ್ತಂತೆ ದೇಹಗಳು.
ಅದು ಹೆಚ್ಚು ಹೆಚ್ಚು ಸೂಕ್ಷ್ಮವಾಗ್ತಾ ಆಗ್ತಾ ಆಗ್ತಾ ಅವರ ಶಾಕ್ ಆಗುತ್ತಂತೆ ದೇಹಕ್ಕೆ ಸಾಧಾರಣವಾಗಿ. ಅದರಿಂದ ಬೆಳೆದ ಜೀವಿಗಳು ಕೂಡ ಸತ್ತ ಮೇಲೆ ಮರಣಾನಂತರ ತಕ್ಷಣ ಅವರಿಗೆ ಪುನರ್ಜನ್ಮ, ಭಗವಂತನ ಸೇವೆ ಮಾಡೋಕ್ಕೋಸ್ಕರ, ಜಗತ್ತಿಗೆ ಸಹಾಯ ಮಾಡೋಕ್ಕೋಸ್ಕರ ಪುನಃ ನಾನು ತಕ್ಷಣ ಹುಟ್ಟಬೇಕು ಅಂತ ಅವರು ಆಸೆ ಪಟ್ಟರು ಕೂಡ ಒಂದು ಶಾಕ್ ಆಗುತ್ತಂತೆ. ಒಂದು ರೀತಿಯಾಗಿರ್ತಕ್ಕಂಥ ಹೊಡೆತ, ಆ ದೇಹ ಬಿಟ್ಟು ಹೋದಾಗ, ಮರಣ ಬಂದಾಗ ಆಘಾತದ ಒಂದು ಹೋಗಲಾಡಿಸೋಕ್ಕೋಸ್ಕರ ಅವರು ಕೆಲವು ವರ್ಷಗಳಾದ್ರೂ ಸೂಕ್ಷ್ಮ ಲೋಕದಲ್ಲಿ ವಿರಾಮ ತಗೊಳ್ತಾರೆ. ಸಾಧಾರಣ ಕೆಲವು ವರ್ಷಗಳು, ಸುಮಾರು 200 ವರ್ಷಗಳಿಗೂ ಅವರು ಇನ್ನೊಂದು ಸಲ ಬೇಕಾಗತ್ತೆ. ಆದರೆ ಯಾರು ಈ ರೀತಿ ದೇಹವನ್ನು ಸೂಕ್ಷ್ಮ ಮಾಡ್ಕೊಂಡ್ಬಿಡ್ತಾರೋ, ಬದುಕಿರುವಾಗಲೇ ಆಸೆಗಳನ್ನ ಪೂರ್ತಿ ಬಿಟ್ಬಿಡ್ತಾರೋ, ಸುಖ ಬರಲಿ ದುಃಖ ಬರಲಿ, ಬಿಸಿ ಆಗಲಿ ತಣ್ಣಗಿರಲಿ, ಹಸಿವಿರಲಿ ನಿದ್ದೆ ಇರಲಿ, ಸಾಕಾಗಲಿ ಸಾಕಾಗದೆ ಹೋಗಲಿ, ಯಾವುದರಿಂದಲೂ ಚಲಿಸದೆ ವಿಚಲಿತರಾಗದೆ ತಮ್ಮನ್ನು ತಾವು ಸಂಪೂರ್ಣವಾಗಿ ಈ ದೈವ ನಿಯಮವನ್ನು ಕಾರ್ಯಗತ ಮಾಡೋಕ್ಕೆ ಅರ್ಪಣೆ ಮಾಡ್ಕೊಂಡ್ಬಿಟ್ಟಿರ್ತಾರೋ, ಪುನಃ ನಾನು ಹುಟ್ಟಬೇಕು, ಜನಗಳಿಗೆ ಪುನಃ ಜ್ಞಾನ ಕೊಡಬೇಕು, ನನ್ನ ಕಾರ್ಯವನ್ನು ನಾನು ಮುಂದುವರಿಸ್ಕೊಂಡು ಹೋಗಬೇಕು, ಗುರುಗಳ ಸೇವೆಯನ್ನು ಮಾಡ್ತಾ ಹೋಗಬೇಕು, ಬೇಗ ಬೇಕು ಇನ್ನೊಂದು ದೇಹದಲ್ಲಿ ನಾನು ಬದುಕಬೇಕು, ಅದಕ್ಕೋಸ್ಕರ ಬೇಗ ನಾನು ಹುಟ್ಟಬೇಕು ಅಂತ ಒಂದು ಆಸೆ ಹೊಂದಿರ್ತಾರಂತ. ಅದರಿಂದ ಇಂಥವರು ಆ ಇಂಟರ್ವಲ್, ವಿರಾಮವನ್ನು ಕಡಿಮೆ ಮಾಡಿಕೊಂಡು ತಕ್ಷಣ ಇನ್ನೊಂದು ದೇಹದಲ್ಲಿ ಹುಟ್ಟುತ್ತಾರೆ. ಸೊ ದಿ ಡಿಸೈರ್ ಟು ಲಿವ್ ಈಸ್ ನಾಟ್ ಸೆಲ್ಫಿಶ್. ಇಂಥವ್ರಿಗೆ ಬದುಕಿರಬೇಕು ಅನ್ನೋ ಆಸೆ, ಅದರಲ್ಲಿ ಸ್ವಾರ್ಥತೆ ಇಲ್ಲ. ಅವ್ರಿಗಿರೋದ್ರಿಂದ ಒಂದೇ ಒಂದು ಆಸೆ, ಏನಪ್ಪ? ಭಗವಂತನ ನಿಯಮವನ್ನು ಕಾರ್ಯಗತ ಮಾಡೋದು, ದೈವ ಯೋಜನೆಯನ್ನು ಕಾರ್ಯಗತ. ಇದೊಂದಕ್ಕೋಸ್ಕರ ಅವ್ರು ಬದುಕಿರ್ತಾರೆ, ಇದೊಂದಕ್ಕೋಸ್ಕರ ಅವರು ಪುನಃ ಬದುಕಿರಬೇಕು ಅಂತ ಆಸೆ ಪಡ್ತಾರೆ ಅಂತ ಹೇಳಿ ಆ ಲೇಖನದಲ್ಲಿ ಬರೆದಿದ್ದಾರೆ. ಇದನ್ನು ಓದಿದಾಗ ನನಗೆ ನಿಜವಾಗಿಯೂ ಕೂಡ ಎಷ್ಟು ಆತ್ಮಾರ್ಪಣೆ ಅಂತ ಹೇಳಿದ್ರೆ ಯಾವ ಒಂದು ಮಟ್ಟಕ್ಕೆ ಹೋಗುತ್ತೆ. ಈ ಸ್ಥೂಲ ದೇಹದಲ್ಲಿ ಬದುಕಿರೋದು ಅನ್ನೋದು ನಿಜವಾಗಿಯೂ ಕೂಡ ಒಂದು ತ್ಯಾಗ. ಇದರ ಕಾಯಿಲೆಗಳು, ಇದರ ಹಸಿವು, ಇದರ ಬಾಧೆಗಳು, ಇದನ್ನೆಲ್ಲ ಅನುಭವಿಸ್ಕೊಂಡು ಅವರು ಇಲ್ಲಿ ಬದುಕಿರ್ಬೇಕಾದ ಏನಿದೆ, ಜೀವನ್ಮುಕ್ತರು ಹಾಯಾಗಿ ಅವರು ಸೂಕ್ಷ್ಮ ದೇಹಗಳಲ್ಲಿ ಇರ್ಬೋದು. ಸೂಕ್ಷ್ಮ ದೇಹಗಳಲ್ಲಿ ಈ ಕಷ್ಟಗಳೆಲ್ಲ ಇಲ್ಲ. ಆದರೂ ಕೂಡ ಅವರು ಈ ಸ್ಥೂಲ ಜಗತ್ತಿನಲ್ಲಿ ಯಾಕೆ ಜನ್ಮ ತಾಳ್ತಾರೆ? ಎಲ್ಲ ಜನರಿಗೂ ಕೂಡ ಆ ಮೋಕ್ಷ ಲಭಿಸ್ಬೇಕು, ಇದಕ್ಕೆ ಜ್ಞಾನದಾನ ಮಾಡಬೇಕು, ಅವರಿಗೆ ಮಾರ್ಗದರ್ಶನ ಮಾಡಬೇಕು ಅನ್ನೋಕ್ಕೋಸ್ಕರ ಅವರು ಪುನಃ ಹುಟ್ಟುತ್ತಾರೆ. ಈ ತರಹ ಇಂತಹ ಹುಟ್ಟು ಅದು ಸ್ವಾರ್ಥವಾದ ಬಯಕೆ ಅಲ್ಲ, ನಿಸ್ವಾರ್ಥದ ಒಂದು ಪರಾಕಾಷ್ಠತೆ ಅಂತ ನಾವು ಪರಮಾವಧಿ ಅವಸ್ಥೆ ಅಂತೇಳಿ ನಾವು ಭಾವಿಸ್ಬೋದು. ಅದರಿಂದ ನಾವೆಲ್ಲರೂ ಕೂಡ ನಮ್ಮನ್ನು ನಾವು ಸಂಪೂರ್ಣವಾಗಿ ಈ ಈಶ್ವರನ ನಿಯಮಕ್ಕೆ ಅರ್ಪಣೆ ಮಾಡಿಕೊಳ್ಳೋಣ. ಆ ಈಶ್ವರನ ಇಚ್ಛೆ ಏನಿದೆಯೋ ಆ ಇಚ್ಛೆಯಂತೆ ನಡೆಯೋ ಒಂದು ಧೈರ್ಯ, ಉತ್ಸಾಹಗಳನ್ನು ಪಡೆದುಕೊಳ್ಳೋಣ. ನಮ್ಮನ್ನು ನಾವು ಆ ಭಗವಂತನ ವಿಧಿ, ಅವನ ನಿಯಮಕ್ಕೆ ಸಂಪೂರ್ಣವಾಗಿ ಅರ್ಪಣೆ ಮಾಡಿಕೊಂಡು ಲೋಕ ಸೇವೆಯಲ್ಲಿ ನಿರತರಾಗೋಣ. ಗುರುಗಳ ಶಿಷ್ಯರಾಗಿ ಅವರ ಕೆಲಸದಲ್ಲಿ ಪಾಲ್ಗೊಳ್ಳೋಣ.